ಏಸಯ್ಯ ನೀನನ್ನು ಏಸಯ್ಯ ನಿನ್ನ ಬಿಟ್ಟರೆ ನನಗೆ ಫಸ್ಟ್ ಟೈಮ್ ಹಾಡನ್ನು ಹಾಡುತ್ತಾ ನಾವು ದೇವರ ನಾಮವನ್ನು ಸ್ತುತಿಸಬಾರದು. ಏಸಯ್ಯ ನೀನಂದ್ರೆ ನನಗಿಷ್ಟ, ಏಸಯ್ಯ ನೀನಂದ್ರೆ ನನಗೆ ತುಂಬ, ಏಸಯ್ಯ ನೀನಂದ್ರೆ ನನಗಿಷ್ಟ, ಏಸಯ್ಯ ನಿನ್ನ ಬಿಟ್ರೆ ನನಗೆ ಕಷ್ಟ, ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ, ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ, ಏಸಯ್ಯ ನೀನಂದ್ರೆ ನನಗಿಷ್ಟ, ಏಸಯ್ಯ ನಿನ್ನ ಬಿಟ್ರೆ ನನಗೆ ಕಷ್ಟ, ಏಸಯ್ಯ ನೀನಂದ್ರೆ ನನಗಿಷ್ಟ, ಏಸಯ್ಯ ನಿನ್ನ ಬಿಟ್ರೆ ನನಗೆ ಕಷ್ಟ, ನಾನೇ ಮಾರ್ಗ ಸತ್ಯ ಜೀವವು ಎಂದೇ, ಪರಲೋಕಕ್ಕೆ ನಾನೇ ಬಾಗಿಲು ಎಂದೇ, ನಾನೇ ಸತ್ಯ ಸಾಧ್ಯ ಜೀವವು ಎಂದೇ, ಪರಲೋಕಕ್ಕೆ ನಾನೇ ಬಾಗಿಲು ಎಂದೇ, ನೀನಂದ್ರೆ ನನಗೆ ಇಷ್ಟ, ನಿನ್ನ ಬಿಟ್ರೆ ನನಗೆ ಕಷ್ಟ, ನೀನಂದ್ರೆ ನನಗೆ ಇಷ್ಟ, ನಿನ್ನ ಬಿಟ್ರೆ ನನಗೆ ಕಷ್ಟ, ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ, ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ, ಏಸಯ್ಯ ನೀನಂದ್ರೆ ನನಗಿಷ್ಟ, ಏಸಯ್ಯ ನಿನ್ನ ಬಿಟ್ರೆ ನನಗೆ ಕಷ್ಟ, ಏಸಯ್ಯ ನೀನಂದ್ರೆ ನನಗಿಷ್ಟ, ಏಸಯ್ಯ ನಿನ್ನ ಬಿಟ್ರೆ ನನಗೆ ಕಷ್ಟ, ನಾನೇ ಪುನರುತ್ಥಾನವು ಜೀವವು ಎಂದೇ, ನನ್ನನ್ನು ನಂಬುವವನು ಸತ್ತರೂ ಬದುಕುವೆ ಎಂದೇ, ನಾನೇ ಪುನರುತ್ಥಾನವು ಜೀವವು ಎಂದೇ, ನನ್ನನ್ನು ನಂಬುವವನು ಸತ್ತರೂ ಬದುಕುವೆ ಎಂದೇ, ನೀನಂದ್ರೆ ನನಗೆ ಇಷ್ಟ, ನಿನ್ನ ಬಿಟ್ರೆ ನನಗೆ ಕಷ್ಟ, ನೀನಂದ್ರೆ ನನಗೆ ಇಷ್ಟ, ನಿನ್ನ ಬಿಟ್ರೆ ನನಗೆ ಕಷ್ಟ, ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ, ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ, ಏಸಯ್ಯ ನೀನಂದ್ರೆ ನನಗಿಷ್ಟ, ಏಸಯ್ಯ ನಿನ್ನ ಬಿಟ್ರೆ ನನಗೆ ಕಷ್ಟ, ಏಸಯ್ಯ ನೀನಂದ್ರೆ ನನಗಿಷ್ಟ, ಏಸಯ್ಯ ನಿನ್ನ ಬಿಟ್ರೆ ನನಗೆ ಕಷ್ಟ, ನಾನೇ ಒಳ್ಳೆ ಕುರುಬ ಕುರಿಗಳಿಗೆ ಎಂದೇ, ಕುರಿಗಳಿಗಾಗಿ ನನ್ನ ಪ್ರಾಣವ ಕೊಡುವೆ ಎಂದೇ, ನಾನೇ ಒಳ್ಳೆ ಕುರುಬ ಕುರಿಗಳಿಗೆ ಎಂದೇ, ಕುರಿಗಳಿಗಾಗಿ ನನ್ನ ಪ್ರಾಣವ ಕೊಡುವೆ ಎಂದೇ, ನೀನಂದ್ರೆ ನನಗೆ ಇಷ್ಟ, ನಿನ್ನ ಬಿಟ್ರೆ ನನಗೆ ಕಷ್ಟ, ನೀನಂದ್ರೆ ನನಗೆ ಇಷ್ಟ, ನಿನ್ನ ಬಿಟ್ರೆ ನನಗೆ ಕಷ್ಟ, ನಾನಿನ್ನ ಬಿಡಲಾರೆ, ನಾನಿನ್ನ ಮರೆಯಲಾರೆ,
యేసయ్య ನೀನಂದ್ರೆ ನನಗಿಷ್ಟ యేసయ్య ನಿನ್ನ ಬಿಟ್ರೆ ನನಗೆ ಕಷ್ಟ యేసయ్య ನೀನಂದ್ರೆ ನನಗಿಷ್ಟ యేసయ్య ನಿನ್ನ ಬಿಟ್ರೆ ನನಗೆ ಕಷ್ಟ. ಹೌದು, యేಸಯ್ಯ ನಮಗಾಗಿ ತಮ್ಮ ಪ್ರಾಣವನ್ನು ಯೇಸು ಕ್ರಿಸ್ತರು ಶಿಲ್ಬೆ ಮೇಲೆ ಕೊಟ್ಟಿದ್ದಾರೆ. ನಾವು ಕುರಿಗಳಾಗಿದೆ, ಆತನು ನಮ್ಮನ್ನು ಕಾಯ ಕುರುಬನಾಗಿದೆ. ನಮಗಾಗಿ ಆತನು ಚಚ್ಚಲ್ಪಟ್ಟು ಕಲ್ವಾರಿ ಶಿಲ್ಬೆಯಲ್ಲಿ ಪ್ರಾಣವನ್ನು ಕೊಟ್ಟಿದ್ದಾನೆ. ಅಂತ ಪ್ರಾಣಕ್ಕಾಗಿ ನಾವು ಒಂದು ಪ್ರೀತಿ ತೋರಿಸುತ್ತಾ ನಾವು ಆತನ ಪ್ರೀತಿಗೆ ಒಂದು ನಾವು ತಲೆಬಾಗುತ್ತಾ ಇನ್ನೊಂದು ಹಾಡನ್ನು ಹಾಡುತ್ತಾ ನಾವು ದೇವರ ನಾಮವನ್ನು ಸ್ತುತಿಸೋಣ. ನನ್ನ ಬಿಟ್ಟು ಕೊಡೋದಾತನೇ, ನನ್ನ ನಡೆಸುವ ಆತನೇ ಎಂಬ ಹಾಡನ್ನು ಹಾಡುತ್ತಾ ದೇವರ ನಾಮವನ್ನು ಸ್ತುತಿಸುವರಾಗಿರೋಣ. ನನ್ನ ಬಿಟ್ಟು ಕೊಡದಾತನೇ, ನನ್ನ ನಡೆಸುವ ಆತನೇ, ನನ್ನ ಕಾಯುವ ಆತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದಾತನೇ, ನನ್ನ ನಡೆಸುವ ಆತನೇ, ನನ್ನ ಕಾಯುವ ಆತನೇ, ನನ್ನ ಯಜಮಾನನೇ. ನಾನು ದಾರಿ ತಪ್ಪಿದಾಗ ನನಗೆ ದಾರಿ ತೋರಿದೆ, ನನ್ನಿಂದಾಗದು ಎಂದಾಗ ನೀನೇ ಹೊತ್ತುಕೊಂಡೆ. ನಾನು ದಾರಿ ತಪ್ಪಿದಾಗ ನನಗೆ ದಾರಿ ತೋರಿದೆ, ನನ್ನಿಂದಾಗದು ಎಂದಾಗ ನೀನೇ ಹೊತ್ತುಕೊಂಡೆ. ಬಿಟ್ಟು ಕೊಡದಾತನೇ, ನನ್ನ ನಡೆಸುವ ಆತನೇ, ನನ್ನ ಕಾಯುವ ಆತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದಾತನೇ, ನನ್ನ ನಡೆಸುವ ಆತನೇ, ನನ್ನ ಕಾಯುವ ಆತನೇ, ನನ್ನ ಯಜಮಾನನೇ. ನಾನು ಪಾಪ ಮಾಡಿದಾಗ ನನ್ನನ್ನು ಎಚ್ಚರಿಸಿದೆ, ನಿನ್ನ ಕೃಪೆಯಿಂದಲೇ ನನ್ನನ್ನು ಸ್ವೀಕರಿಸಿದೆ. ನಾನು ಪಾಪ ಮಾಡಿದಾಗ ನನ್ನನ್ನು ಎಚ್ಚರಿಸಿದೆ, ನಿನ್ನ ಕೃಪೆಯಿಂದಲೇ ನನ್ನನ್ನು ಸ್ವೀಕರಿಸಿದೆ. ಬಿಟ್ಟು ಕೊಡದಾತನೇ, ನನ್ನ ನಡೆಸುವ ಆತನೇ, ನನ್ನ ಕಾಯುವ ಆತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದಾತನೇ, ನನ್ನ ನಡೆಸುವ ಆತನೇ, ನನ್ನ ಕಾಯುವ ಆತನೇ, ನನ್ನ ಯಜಮಾನನೇ. ನಾನು ತಲೆ ತಗ್ಗಿಸಿದಾಗ ನನ್ನ ಜೊತೆಯಲ್ಲೇ ಇದೆ, ತಲೆ ತಗ್ಗಿಸಿದ ಸ್ಥಳದಲ್ಲೇ ಉನ್ನತಿಗೆ ತಂದೆ. ನಾನು ತಲೆ ತಗ್ಗಿಸಿದಾಗ ನನ್ನ ಜೊತೆಯಲ್ಲೇ ಇದೆ, ತಲೆ ತಗ್ಗಿಸಿದ ಸ್ಥಳದಲ್ಲೇ ಉನ್ನತಿಗೆ ತಂದೆ. ಬಿಟ್ಟು ಕೊಡದಾತನೇ, ನನ್ನ ನಡೆಸುವ ಆತನೇ, ನನ್ನ ಕಾಯುವ ಆತನೇ, ನನ್ನ ಯಜಮಾನನೇ. ನನ್ನ ಬಿಟ್ಟು ಕೊಡದಾತನೇ, ನನ್ನ ನಡೆಸುವ ಆತನೇ, ನನ್ನ ಕಾಯುವ ಆತನೇ, ನನ್ನ ಯಜಮಾನನೇ. ನಮ್ಮನ್ನು ಬಿಟ್ಟುಕೊಳ್ಳದೆ ನಮ್ಮನ್ನು ಯಾವುದೇ ಕಷ್ಟ ಸಂಕಟದಿಂದ ಅಂತ ಕಷ್ಟ ಪರಿಹರಿಸಿದ ಅಂತ ದೇವರಾಗಿದ್ದಾರೆ ಅಂತ ನಾವು ಎಲ್ಲಿ ತಲೆ ತೆಗೆದ ಒಳ್ಳೆ ತಲೆ ತೆಗೆಸಿದ ಸ್ಥಳದಲ್ಲಿ ನಮ್ಮನ್ನು ಉನ್ನತಿಗೆ ಸ್ಥಾನದಲ್ಲಿ ನಿಲ್ಲಿಸುವ ದೇವರಾಗಿದ್ದಾನೆ. ನಮ್ಮನ್ನು ನಡೆಸುವ ಆ ದೇವರು ಮತ್ತು ಆ ದೇವರ ವಾಕ್ಯವನ್ನು ನಾವು ಯಾವಾಗಲೂ ಸ್ತುತಿಸುತ್ತಾ ಆರಾಧಿಸುತ್ತಾ ಮತ್ತು ಅದನ್ನ ವಾಕ್ಯದ ಪ್ರಕಾರ ಜೀವಿಸುವವರಾಗಿರೋಣ. ನಮ್ಮ ಮುಂದಿನ ವಾಕ್ಯದ ಭಾಗವಾಗಿದೆ. ನಮ್ಮ ಮಧ್ಯದಲ್ಲಿರುವ ಚೇತಕಷ್ಟವಾದ ನಮ್ಮ ಮಧ್ಯದಲ್ಲಿ ಬಂದು ವಾಕ್ಯವನ್ನು ತಿಳಿಸಿಕೊಡಬೇಕೆಂದು ನಾನು ಕೇಳಿಕೊಳ್ಳುತ್ತೇನೆ. ನನ್ನ ಆತ್ಮೀಯ ಸಹೋದರ ಸಹೋದರರಿಗೆ ಕ್ರಿಸ್ತೇಶನಂದನ ವಂದನೆಗಳು. ಚಿಕ್ಕ ಪ್ರಾರ್ಥನಾ ಮೂಲಕ ಈ ಪ್ರಾರಂಭ ಮಾಡಿಕೊಂಡು ನಮ್ಮನ್ನು
ಬಹಳವಾಗಿ ಪ್ರೀತಿಸುವಂತ ನಮ್ಮ ಸೌರ್ಯ ತಂದೆಯಾದ ದೇವರೇ ನಿಮಗೆ ಸ್ತೋತ್ರಗಳು ತಂದೆ. ಈ ಸಂಜೆಯ ವೇಳೆಯಲ್ಲಿ ತಂದೆ ನಿಮ್ಮ ಮಾತುಗಳನ್ನು ಹೇಳುವಂಥ ಅರ್ಹತೆ ಯೋಗ್ಯತೆ ಇಲ್ಲದಂಥ ನನಗೆ ಈ ಒಂದು ಸಂದರ್ಭದಲ್ಲಿ ಸಮಯವನ್ನು ಮಾಡಿಕೊಟ್ಟಂಥ ನಿಮಗೂ ತಂದೆ ನನ್ನ ಮಗನಾದ ಸಹೋದರನಿಗೂ ದೇವರೇ ನಾನು ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ ತಂದೆ. ದೇವರೇ ಹೇಳುವಂಥ ಮಾತುಗಳು ಕೇವಲ ನಿಮ್ಮ ಪರಿಶುದ್ಧ ಆತ್ಮನ ಸಹಾಯದಿಂದ ಮಾತನಾಡುವಂಥ ಸಹಾಯ ಮಾಡಿ. ವ್ಯರ್ಥವಾದ ಮಾತು, ವಾಕ್ಯಕ್ಕೆ ವಿರುದ್ಧವಾಗಿರುವಂಥ ಮಾತು ಯಾವುದನ್ನು ಮಾತನಾಡದೆ ಇರುವ ಮಾತುಗಳು ಇದು ಹಾಗೆ ಹೇಳುವಂತೆ ಸಹಾಯ ಮಾಡಿ. ಆದಿಂದ ಅಂತ್ಯದವರೆಗೂ ನಮ್ಮ ಮಧ್ಯದಲ್ಲಿ ನಿಮ್ಮೊಬ್ಬರದೇ ನಾವು ಮಹಿಮೆಪಡಿಸಿಕೊಂಡು ನಮ್ಮನ್ನು ಬಲಪಡಿಸಬೇಕೆಂದು ಈ ಪ್ರಾರ್ಥನೆಯು ನಿಮ್ಮ ಪ್ರಿಯ ಕುಮಾರನಾದ ಕ್ರಿಸ್ತೇಶನದಲ್ಲಿ ಪ್ರಾರ್ಥಿಸಿ ಬೇಡಿ ದಿನಪ್ಪ. ಮತ್ತೊಂದು ಸಾರಿ ನನ್ನ ಆತ್ಮೀಯರಿಗೆ ನಾನು ವಂದನೆಗಳನ್ನು ಸಮರ್ಪಿಸ್ತಾ ಇದ್ದೇನೆ. ಕೀರ್ತನೆಗಳು 86ನೇ ಅಧ್ಯಾಯ 3ನೇ ವಚನ 4ನೇ ವಚನದಲ್ಲಿ ಜನಾಂಗಗಳಲ್ಲಿ 96 ಜನಾಂಗಗಳಲ್ಲಿ ಆತನ ಘನತೆಯನ್ನು ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಏನಂತ ಹೇಳಿದ್ರೆ ನಮ್ಮ ತಂದೆಯಾದ ದೇವರು ಹೇಳುವಂಥ ಮಾತು, ಜನಾಂಗಗಳಲ್ಲಿ ಆತನ ಘನತೆಯನ್ನು. ದೇವರು ಘನವಂತನು ಯಾರು ಅಂದರೆ ಈ ಭೂಲೋಕದಲ್ಲಿ ಕೇವಲ ಮನುಷ್ಯನಲ್ಲ, ಕೇವಲ ನರಪ್ರಾಣಿ ಅಲ್ಲ. ಈ ನರಪ್ರಾಣಿಗೆಲ್ಲ ಒಬ್ಬ ತಂದೆ ಇದ್ದಾನೆ, ಆತನೇ ದೇವರು, ಸರ್ವೇಶ್ವರನು, ಪರಮಾತ್ಮನು ಎಂಬುವಂಥ ದೇವರ ನಾಮವನ್ನು ನಾವು ಘನಪಡಿಸಬೇಕೆಂದರೆ ಯಾರ ಮಧ್ಯದಲ್ಲಿ? ಜನಾಂಗಗಳಲ್ಲಿ ಆತನ ಘನತೆಯನ್ನು ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಯೆಹೋವನು ದೊಡ್ಡವನು, ಬಹಳವಾಗಿ ಸ್ತುತ್ಯನು ಆಗಿದ್ದಾನೆ. ಎಲ್ಲ ದೇವರುಗಳಲ್ಲಿ ಆತನ ಭಯಂಕರನು. ನಮ್ಮ ದೇವರು ಯಾರಾಗಿದ್ದಾರೆ ಅಂದರೆ ಎಲ್ಲ ದೇವರುಗಳಲ್ಲಿ ಭಯಂಕರನು. ಅನೇಕ ಹೃದಯದಲ್ಲಿ ಪ್ರಶ್ನೆ ಹುಡ್ಬೋದು, ಏನು ದೇವರಂದರೆ ನಾವು ಒಬ್ಬರೇ ಅಂತ ನಾವು ನಂಬಿದ್ದೀವಿ, ಆರಾಧಿಸ್ತಾ ಇದ್ದೀವಿ. ಇದೇನು ಎಲ್ಲ ದೇವರುಗಳಲ್ಲಿ ಅಂದರೆ ಬೇರೆ ದೇವರುಗಳು ಐತಾ ಅಂತ ನಾವು ಅನ್ಕೋಬೋದು, ಅಥವಾ ಲೇವಲು ಅನ್ಕೋಬೋದು. ಈ ಜನಾಂಗದ ದೃಷ್ಟಿಯಲ್ಲಿ ಅನೇಕ ದೇವತೆಗಳಿದೆ. ಈ ಜನರು ಅನೇಕ ದೇವರುಗಳನ್ನು ಮಾಡಿಕೊಂಡಿದ್ದಾರೆ. ನೀನು ಏನು ನಂಬಿದ್ಯಾ? ಯಾವ ದೇವರು ನಂಬಿದ್ಯಾ? 100, 100, 1000 ಕೋಟಿನ ಆ ಎಲ್ಲ ದೇವರುಗಳಿಗೆ ಒಬ್ಬ ತಂದೆ ಇದ್ದಾನೆ, ಡ್ಯಾಡಿ. ನೀನು ಯಾವ್ದು ನಂಬಿರ್ತೀಯ? ನಿನ್ನ ನಂಬಿಕೆ ಅದು, ನಿನ್ನ ನಂಬಿಕೆ. ಆದರೆ ಇವ್ರಿಗೆಲ್ಲ ಒಬ್ಬ ಅಪ್ಪ ಇದ್ದಾನೆ. ಆ ಅಪ್ಪನ ನಂಬಿದ್ರೆ ನಿಜವಾದ ಮಕ್ಕಳಾಗೋ ಭಾಗ್ಯ ಸಿಗುತ್ತೆ. ಮತ್ತೆ ದೇವರು ಯಾರಂತೆ? ಭಯಂಕರ. ಹೌದಾ? ಭಯಂಕರನು ಅಂತ ನಾವು ಹೇಗೆ ಕಂಡುಹಿಡಿಬಹುದು? ಬೇರೆ ದೇವರು ಭಯಂಕರನು ಅಂತ ಹೇಗೆ ಕಂಡುಹಿಡಿಬಹುದು? ನಮ್ಮ ತಿಳಿದು ಆತನ ಶಕ್ತಿ. ಹೇಗೆ? ಯಾವ ವಚನ ನೋಡಿ ನಾವು ಹೇಳ್ಬೋದು? ರೋಮಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನವನ್ನು ತೆಗೆದು ನೋಡೋಣ. ರೋಮಬರೆದ ಪತ್ರಿಕೆ 1ನೇ ಅಧ್ಯಾಯ. ಹೇಗೆಂದರೆ ಕಣ್ಣಿಗೆ ಕಾಣದಿರುವ ಆತನ ಗುಣಲಕ್ಷಣಗಳು, ಅಂದರೆ ಆತನ ನಿತ್ಯ ಶಕ್ತಿಯು ದೇವರು ಒಂದು ಟೈಮಲ್ಲಿ ಬಲವಂತನು, ಒಂದು ಟೈಮಲ್ಲಿ ಬಲಹೀನನಲ್ಲ. ನಿತ್ಯ ಶಕ್ತಿ ಅಂದ್ರೆ ಯಾವಾಗಲೂ ವಿಕಲವಾಗಿ ಆತನ ಶಕ್ತಿ ಯಾವಾಗಲೂ ಪ್ರಬಲವಾಗಿರುತ್ತೆ. ಬೇರೆ ಕೇಳೋಣ. ನಿತ್ಯ ಶಕ್ತಿಯು ದೈವತ್ವವು ಜಗತ್ತುತ್ಪತ್ತಿಗೊಂಡು ಆತನು ಮಾಡಿದ ಸೃಷ್ಟಿಗಳ ಮೂಲಕ ಬುದ್ಧಿಗೆ ಗೊತ್ತಾಗಿ ಕಾಣಬರುತ್ತದೆ. ದೇವರು ಶಕ್ತಿವಂತನು, ದೇವರು ಭಯಂಕರನು ಅಂತ ನಾವು ಏನ್ರಿಂದ ನೋಡ್ಬೋದು ಅಂತ ನಾವು ವಾಕ್ಯದಲ್ಲಿ ನೋಡಿದ್ದೇವೆ. ರೋಮಬರೆದ ಪತ್ರಿಕೆ 1ನೇ ಅಧ್ಯಾಯ 20ನೇ ವಚನ. ಆತನ ನಿತ್ಯ ಶಕ್ತಿಯು ದೈವತ್ವವು ಜಗದುತ್ಪತ್ತಿ ಮಾಡಿದ ಮೊದಲುಗೊಂಡು ಇಂದಿನವರೆಗೂ
ಕಾಣಬರುತ್ತದೆ. ಅಂದ್ರೆ ಈ ಸೃಷ್ಟಿಗಳ ಮೂಲಕ ನಾವು ನೋಡ್ಕೋಬಹುದು ದೇವರು ಎಂತ ಭಯಂಕರನು ಅಂತ. ಓಕೆನಾ? ನಾವು ನೋಡುವಾಗ ಪ್ರೇರೆ ಜನವರಿ 5ನೇ ತಾರೀಕು ಭಾನುವಾರದಂದು ಯಾವ ಪ್ರಾಂತ್ಯದಲ್ಲಿ, ಕ್ಯಾಲಿಫೋರ್ನಿಯಾ ಎಂಬುವಂತಹ ಪ್ರಾಂತ್ಯದಲ್ಲಿ ಅದರಲ್ಲಿ ಒಂದು ಲಾಸ್ ಏಂಜಲೀಸ್ ಎನ್ನುವಂತಹ ಒಂದು ಪ್ರಾಂತ್ಯದಲ್ಲಿ ಏನ್ ನಡೀತಾ ಇದೆ ಅಂದ್ರೆ, ಪ್ಯಾರಡೈಸ್ ಎನ್ನುವಂತಹ ಹೋಟೆಲ್ನಲ್ಲಿ ಗೋಲ್ಡನ್ ಎನ್ನುವಂತ ಸಿನಿಮಾದ ಅವಾರ್ಡ್ ನಡೀತಾ ಇದೆ. ಸಿನಿಮಾದ ಅವಾರ್ಡ್ ನಡೀಬೇಕಾದ್ರೆ ಒಂದು ಸ್ತ್ರೀ ಪಾಪ ಬಾಯಿ ತಪ್ಪಿ 2 ಮಾತು ದೇವರನ್ನ ದೂಷಿಸ್ಬಿಟ್ರು. ಬಾಯಿ ತಪ್ಪಿ. ಯಾರು ಹೇಳು? ಕೇವಲ ಒಂದು ನರ ಪ್ರಾಣಿ, ಹೆಣ್ಣು. ಗಂಡಸಾದ್ರು ಹೇಳಿದ್ರೆ ಒಂಥರ ಹೆಣ್ಣು ಏನಂತ ಗೊತ್ತಾ? ದೇವರನ್ನು 2 ರೀತಿ ದೂಷಣೆ ಮಾಡಿ. ಒಂದು, ದೇವರ ಈ ಕಾರ್ಯದಲ್ಲಿ ಈ ಭೂಮಿಯ ಮೇಲೆ ಅಂದ್ರೆ ಇಲ್ಲಿರುವಂತಹ ಜಾಗದಲ್ಲಿ ದೇವರು ಶೂನ್ಯವಾಗಿದ್ದಾನೆ ನಮ್ಮ ಮಧ್ಯದಲ್ಲಿ ಅಂತ. ಏನಂದು? ಶೂನ್ಯ. ಎರಡನೇದಾಗಿ, ನಾವೇ ಎಲ್ಲದಕ್ಕಿಂತ ದೊಡ್ಡವರು. ಇಲ್ಲಿ ದೇವರು 0 ಮೆನ್ಷನ್ ಅಂತ ಹೇಳ್ತೀವಿ. ಎಂತಕ್ಕೆ ಬೇಕಾಗಿತ್ತು ಇದಕ್ಕೆ? ಲೋಕದಲ್ಲಿ ಒಂದು ಮಾತು ಹೇಳ್ತಾರೆ, ಕೆಲವೊಂದು ಮಾತು ಚೆನ್ನಾಗಿದೆ ಲೋಕದಲ್ಲೂ ಅರ್ಥ ಮಾಡ್ಕೊಳಕ್ಕೆ. ಇರ್ಲಾರ್ದೆ ಇರುವೆ ಬಿಟ್ಕೊಳ್ರು ಅಂತ ಹೇಳ್ತಾರೆ. ಸುಮ್ಮನೆ ಇರ್ತೆ ಇರುವೆ ಬಿಟ್ಕೊಂಡು ಎಂತಕ್ಕೆ ಬೇಕಾಗಿತ್ತು ಇವ್ರಿಗೆ? ದೇವರು ಶೂನ್ಯನ. ದೇವರು ಶೂನ್ಯದಲ್ಲಿದ್ದಾನ. ಗಲಾತ್ಯ ಬರೆದ ಪತ್ರಿಕೆ 6ನೇ ಅಧ್ಯಾಯ 7ನೇ ವಚನದಲ್ಲಿ ಒಂದು ಮಾತಿದೆ. ದೇವರ ಒಂದು ಮಾತನ್ನು, ಮೋಸ ಹೋಗಬೇಡಿರಿ, ದೇವರು ಏನ್ ಸಹಿಸುವನಲ್ಲ? ತಿರಸ್ಕಾರ ಸಹಿಸುವವನಲ್ಲ. ಮನುಷ್ಯನು ತಾನು ಏನು ಬಿತ್ತುತ್ತಾನೋ ಅದನ್ನೇ ಕೊಯ್ಯಬೇಕು. ದೇವರಿಗೆ ಕೇರ್ಲೆಸ್ ಮಾಡಿದ್ರಾಗಂತೆ, ಅಂದ್ರೆ ತಿರಸ್ಕಾರ. ಬೇರೆ ನಮ್ಮನ್ನೆಲ್ಲ ಹುಟ್ಟಿಸಿರೋದು ಎಂತಕ್ಕೆ ಬೇರೆ? ದೇವರು ಆತನಿಗೆ ಘನತೆ ಬರಬೇಕು, ಆತನಿಗೆ ಮಹಿಮೆ ಬರಬೇಕೆಂದು. ಹೌದಾ? ನಮ್ಮನ್ನೇಂದು ಸೃಷ್ಟಿಸಿದನು? ದೇವರು ನಮ್ಮನ್ನು ಸೃಷ್ಟಿಸಿದೆ ಅಂತಿಗೆ ಆತನಿಗೆ ಅನೇಕ ಮಂದಿ ಮಕ್ಕಳು ಬೇಕು. ಗಲಾತ್ಯ 6:7. ಆತನಿಗೆ ಅನೇಕ ಮಂದಿ ಮಕ್ಕಳು ಬೇಕು, ಆ ಮಕ್ಕಳು ನನ್ನನ್ನು ಘನಪಡಿಸಬೇಕು. ಈ ಭೂಮಿಯಲ್ಲಿ ನನ್ನ ನಾಮವನ್ನು ಎಲ್ಲಿಡಬೇಕು? ಉನ್ನತದಲ್ಲಿಡಬೇಕು ಅಂತ ದೇವ್ರು ಏನ್ ಮಾಡ್ತಾ ಇದ್ದಾರೆ? ದೇವರು ನಮ್ಗೆ ತಿನ್ನೋದಕ್ಕೆ ಆಹಾರ, ಉಸಿರಾಡುವುದಕ್ಕೆ ಗಾಳಿ, ಉಡುವುದಕ್ಕೆ ವಸ್ತ್ರ ಕೊಟ್ಟಿದ್ದಾರೆ. ಏನಾದ್ರೂ ಕಡಿಮೆ ಮಾಡಿದಾರ? ಬೇರೆ ಏಂತಕ್ಕಾದ್ರೂ ಕಡಿಮೆ ಮಾಡಿದಾರ? ದೇವರು ಎಲ್ಲ ಕೊಟ್ಟಿದಾರಲ್ವಾ? ಆದ್ರೆ ದೇವರು ಮನುಷ್ಯನ ದೃಷ್ಟಿಯಲ್ಲಿ ದೇವರೇನಾಗಿದ್ದಾರಂದ್ರೆ ತಿರಸ್ಕಾರ ಮಾಡುವವರಾಗಿದ್ದಾರಂತೆ. ಮೋಸ ಹೋಗಬೇಡಿರಿ, ದೇವರು ತಿರಸ್ಕಾರ ಸಹಿಸುವವನಲ್ಲ. ಏನ್ ಬೇರೆ? ದೇವರಿಗೆ ತಿರಸ್ಕಾರ ಮಾಡ್ತಾನ ಮನುಷ್ಯ? ಈ 3 ಅಡಿ 6 ಅಡಿ ಇರುವಂತ ಮನುಷ್ಯನು ಯಾರನ್ನ ಎದುರಾಕೋತಾ ಇದ್ದಾನೆ ಈಗ? ಮಹಾ ಆಕಾಶ ಕೂಡ ಉನ್ನತ ಆಕಾಶ ಕೂಡ ನಿಲುಕೋದಷ್ಟು ದೊಡ್ಡ ದೇವರನ್ನು ಎದುರಾಕೋತಾ ಇದ್ದಾನೆ. ಅಂದ್ರೆ ಇವನಿಗೆ ಎಷ್ಟು ಕೊಬ್ಬು ಇರಬೇಕು, ಎಷ್ಟು ದಿಮಾಕ್ ಇರ್ಬೇಕು ಇವನಿಗೆ. ಬಾಯಿಂದ ಮಾತಾಡಲ್ಲ. ಅದು ಪ್ರಿಯರೇ, ಕ್ರೈಸ್ತರಿಲ್ವಾ ಅಲ್ಲಿ? ಆ ಪ್ರಾಂತ್ಯದಲ್ಲಿ ಕ್ರೈಸ್ತರಿಲ್ವಾ? ಇದಾಗ್ತಾನೆ. ಅಷ್ಟು ಜನದಲ್ಲಿ ಯಾರಾದ್ರೂ ಎದ್ದು ಮರ್ಯಾದೆ ಆದ್ರು, ಏನಮ್ಮ ದೇವ್ರ ಬಗ್ಗೆ ನೀನು ಮಾತಾಡ್ತಾ ಇದೆಯಾ, ತುಂಬಾ ಬಾಯಿ ಹಿಡಿದು ಮಾತಾಡು. ನೀನ್ ನಂಬುವಂತ ದೇವ್ರ ಬಗ್ಗೆ ನೀನೇನಾದ್ರೂ ಮಾತಾಡ್ಕೋ, ಪರವಾಗಿಲ್ಲ. ನಾನು ನಂಬಿದ್ದೀನಿ ಯೇಸು ಕ್ರಿಸ್ತನನ್ನ. ಏನು ಈ ರೀತಿ ಮಾತಾಡುವಂತ ಹೇಳುವಂತ ಒಬ್ಬ ಮನುಷ್ಯನಾದ್ರೂ ಇದ್ನ ಅಲ್ಲಿ? ಒಬ್ಬ ಫಿಲಂ ಆಕ್ಟರ್ ಅನ್ನುವಂತ ರಾಕ್ ನೋಡಿದ್ದೀರ ಪ್ರೇರೆ? ಬಾಕ್ಸರ್ ರಾಕ್ ಫಿಲಂ, ಅನೇಕ ಫಿಲಂ ಬಂದಿದೆ ಪ್ರೇರೆ. ಆತನು ಕೂಡ ನಗ್ತಾ ಇದ್ದಾನೆ ಚೇನಲ್ಲಿ ಕೂತ್ಕೊಂಡು. ಸ್ತ್ರೀ ಪಕ್ಕದಲ್ಲಿ ಮಾತಾಡ್ತಾ ಇದ್ದಾರೆ, ಈತನು ಕೂಡ ನಗ್ತಾ ಇದ್ದಾನೆ. ಏನ್ ಬಂದಿದೆ ಇವರಿಗೆ? ಕಾಲ ಬಂದಿದೆ, ಕಾಲ ಸಮೀಪವಾಗಿದೆ. ಪ್ರಸಂಗಿ ಗ್ರಂಥ 5ನೇ ಅಧ್ಯಾಯ 6ನೇ ವಚನದಲ್ಲಿ ನೋಡಿಕೊಳ್ಳೋಣ. ಮನುಷ್ಯನ ಬಾಯ ಮಾತು ಆತನಿಗೆ ಎಂತ ಭಯಂಕರವಾದ ಸ್ಥಿತಿಗೆ ಕರ್ಕೊಂಡು ಅಂದ್ರೆ, ಪ್ರಸಂಗಿ ಗ್ರಂಥ 5ನೇ ಅಧ್ಯಾಯ 5:6. ನಿನ್ನ ಬಾಯಿ ನಿನ್ನನ್ನು ಪಾಪಕ್ಕೆ ಗುರಿ ಮಾಡದಂತೆ ನಿನಗೆ ಪಾಪಕ್ಕೆ ಗುರಿ ಮಾಡದಂತೆ ನೋಡಿಕೋ. ನಿನ್ನ ಬಾಯಿ ನಿನ್ನ ಪಾಪಕ್ಕೆ ಗುರಿ ಮಾಡುವಂತೆ ನೋಡಿಕೋ. ಬಾಯಿ ಐತೆ ಅಂತ ಬಾಯಿ ಬಂದಾಗೆ ಮಾತಾಡಿದ್ರೆ ದೇವರು ತಿರಸ್ಕಾರ ಸಹಿಸುವವನಲ್ಲ.
ಆತನು ಕ್ಷಣ ಮಾತ್ರದಲ್ಲಿ ದಹಿಸುವ ಅಗ್ನಿಯಾಗಿದ್ದಾನೆ. ಬೈಬಲ್ ಓದಿಲ್ಲ ಪ್ರೇರ, ಅಲ್ಲಿರುವಂತವ್ರು ಅಲ್ಲಿರೋಂಥವ್ರು ಬೈಬಲ್ ಓದಿದ್ರೆ, ಬೈಬಲ್ ವಚನಗಳು ಗೊತ್ತಿದ್ರೆ ಯಾವನಾದ್ರೂ ಒಬ್ಬನಾದ್ರೂ ಹೇಳಿ ಅವ್ರನ್ನ ಖಂಡಿಸ್ತಾ ಇದ್ದ ಅಷ್ಟು ಜನದಲ್ಲಿ. ಯಾಕಂದ್ರೆ ನಾವು ಹೀರೋಗಳು, ದೇವ್ರದೇನು ಪಾತ್ರ ಇಲ್ಲ ಲೋಕದಲ್ಲಿ. ನಮ್ಮಿಂದನೇ, ಹಾಲಿವುಡ್ ಇಂದನೇ ಇಡೀ ಪ್ರಪಂಚ ಅಂದುಕೊಂಡ್ಬಿಟ್ಟಿದ್ದಾರೆ ಪ್ರೇರೆ. ಈ ಲೋಕದ ನರ ಮನುಷ್ಯನು ಇವನು ಯಾರು? ಇವನು ನರ ಪ್ರಾಣಿ. ದೇವರು ಮನುಷ್ಯನ ಪಾಪದ ನಿಮಿತ್ತ ಶಿಕ್ಷಿಸಲು ಅವನ ಚಲುವಿಕೆಯು ನುಸಿ ಹತ್ತಿತೋ ಎಂಬಂತೆ ಹಾಳಾಗಿ ಹೋಗುವುದು. ಒಂದು ಸಾರಿ ನೋಡಿ ಪ್ರೇರೆ, ಕೀರ್ತನೆ ಗ್ರಂಥದಲ್ಲಿದೆ ಆ ಮಾತು. ಕೀರ್ತನೆ ಗ್ರಂಥ 39ನೇ ಅಧ್ಯಾಯ 11ನೇ ವಚನದಲ್ಲಿ ಏನ್ ಬಂದಿದೆ ನೋಡಿ ಪ್ರೇರೆ. ಚಲುವಿಕೆ ಇದೆಯಾ, ಸೌಂದರ್ಯ ಇದೆ, ನನ್ನ ಹತ್ರ ಹಣ ಇದೆ, ನನ್ನ ಹತ್ರ ಆಸ್ತಿ ಇದೆ, ನನಗೆ ಯಾರು ಹೇಳೋರಿಲ್ಲ ಕೇಳೋರಿಲ್ಲ ಅಂದುಕೊಂಡಿದ್ಯಾ ಮನುಷ್ಯ? ನೀನು ನರನನ್ನು ಪಾಪದ ನಿಮಿತ್ತ ನೀನು ನರನನ್ನು ಪಾಪದ ನಿಮಿತ್ತ ಗದರಿಸಿ ಶಿಕ್ಷಿಸುವಾಗ ಅವನ ಚೆಲುವಿಕೆಯು ನುಸಿ ಹತ್ತಿತೋ ಎಂಬಂತೆ ಹಾಳಾಗಿ ಹೋಗ್ಬೋದು. ಬಹಳ ಸೌಂದರ್ಯವಾಗಿ ಮನುಷ್ಯ ಮೆರಿತಾ ಇರ್ತಾನೆ, ಹೂವಿನ ಹಾಗೆ ಬಹಳ ಆಕರ್ಷಣೆಯಾಗಿ ಕಾಣಿಸಲ್ಪಡ್ತಾನೆ. ಆದರೆ ಸ್ವಲ್ಪ ದಿನದ ನಂತರ ಹೂವಿನಲ್ಲಿ ಬಾಡಿ ಹೋಗುತ್ತಾನೆ. ದೇವರು ಹೊಡೆದ್ರೆ ಬೆಂಕಿ ಮೂಲಕ ಎಷ್ಟೋ ಜನ ಭಸ್ಮ ಆಗೋದು ಬೇರೆ. ಬೆಂಕಿ ಮೂಲಕ ರಾತ್ರಿ ದೇವರು ಕಳಿಸುವಂತಹ ಬೆಂಕಿ ಯಾರಾದ್ರೂ ಕಂಡುಹಿಡಿಯಕ್ಕಾಗತ್ತ? ಯಾರಾದ್ರೂ CID ಆಫೀಸ್ ಯಾರಾದ್ರೂ ಮಡಗಿ ಈ ಬೆಂಕಿ ಯಾರಾದ್ರೂ ನಾವು ತನಿಖೆ ಮಾಡೋಣ ಅಂತ ಹಿಡಿಯಕ್ಕಾಗತ್ತ ದೇವ್ರನ್ನ? ಆತನ ಹೆಜ್ಜೆ ಗುರುತಾದರೂ ಸಿಕ್ಕುವುದಿಲ್ಲ ಎಂಬುದ ಯೋಗನ ಗ್ರಂಥದಲ್ಲಿ ನೋಡ್ತೇವೆ. ಆತನ ಹೆಜ್ಜೆ ಗುರುತಾದ್ರೂ ಕಂಡುಹಿಡಿಯಕ್ಕಾಗತ್ತಾ? ಕಂಡುಹಿಡಿಯಕ್ಕಾಗಲ್ಲ. ಅಂತ ಭಯಂಕರನು ಆತನು. ಸಸ್ಪೆನ್ಸ್. ಆತನು ನಡೆದರು ಯಾರು ಗುರುತಿಸಲಾರರು. ಇಂಥ ಭಯಂಕರನಾದ ದೇವರ ಬಗ್ಗೆ ಮಾತಾಡೋದಕ್ಕೆ ಏನು ಅರ್ಹತೆ ಇದೆ ಪ್ರೇರೆಯವರಿಗೆ? ಏನು ಯೋಗ್ಯತೆ ಇದೆ ದೇವರ ಬಗ್ಗೆ? ಮುಂದೆ ನೋಡಿಕೊಳ್ಳೋಣ. ಯಾಕೋಬನು ಬರೆದ ಪತ್ರಿಕೆ 3ನೇ ಅಧ್ಯಾಯ 6ನೇ ವಚನ. ನಮ್ಮ ನಾಲಿಗೆ ಐತಲ್ಲ, ಅದು ಭಯಂಕರವಾದದ್ದು ಪ್ರೇರೆ. ಎಷ್ಟು ಕೊಂಚ ಕಿಚ್ಚು ಎಷ್ಟು ದೊಡ್ಡ ಕಾಡನ್ನು ಉರಿಸುತ್ತದೆ ನೋಡಿರಿ. ನೋಡ್ತಾ ಇದ್ದೀರಾ ಪ್ರೇರೆ? ನೋಡ್ತಾ ಇದ್ದೀರಾ? ಇಷ್ಟೇ ಕಿಚ್ಚು. ಎಷ್ಟು ಕಿಚ್ಚು? ಇಷ್ಟು. ಸೂರ್ಯದಲ್ಲಿ ಒಂದು ಪೀಸ್ ಹಾಕಿದ್ರೆ ದೇಶನೇ ಭಸ್ಮ ಆಗ್ಬಿಟ್ಟದ ಪ್ರೇರೆ. ಸೂರ್ಯನ ನಂತರ ಒಂದು ಪೀಸ್ ಹಾಕಿಲ್ಲ ದೇವರು. ಎಷ್ಟು ಕಿಚ್ಚು? ಸ್ವಲ್ಪ ಬೆಂಕಿ ಕಡ್ಡಿ. ನಾಲಿಗೆಯು ಕಿಚ್ಚೆ. ನಾಲಿಗೆಯು ಅಧರ್ಮ ರೂಪಲೋಕವಾಗಿ ನಮ್ಮ ಅಂಗಗಳ ನಡುವೆ ಇಟ್ಟದೆ. ಅದು ದೇಹವೆಲ್ಲ ಕೆಡಿಸುತ್ತದೆ. ತಾನೇ ನರಕದಿಂದ ಬೆಂಕಿ ಹತ್ತಿಕೊಳ್ಳುತ್ತಾ ಪ್ರಪಂಚವೆಂಬ ಚಕ್ರಕ್ಕೆ ಬೆಂಕಿ ಹಚ್ಚುತ್ತದೆ. ಏನ್ ಪ್ರೇರೆ? ದೇವರ ಕಂಡ್ರೆ ಭಯವಿಲ್ಲದೆ ಭಕ್ತಿ ಇಲ್ಲದೆ ಮಾತಾಡಿದಂತ ಮುಖಗಳು ಲಜ್ಜೆಯಿಂದ ಕಿತ್ತೋಗ್ತವೆ. ದೇವರ ವಿರುದ್ಧವಾಗಿ ಇವತ್ತು ಅವ್ರ ಮುಖ ನೋಡಕ್ಕಾಗತ್ತೆ ಕನ್ನಡಿಲಿ. ಅವ್ರು ಏನಂತ ಗೊತ್ತಾಗ್ತು, ನಾನು ಇಂಥ ದರ್ವೇಶ ಇರ್ಬೋದು, ನಾನು ಯಾರ ಬಗ್ಗೆ ಮಾತಾಡ್ಬಿಟ್ಟೆ, ಹೋಗಿ ದೇವ್ರ ಬಗ್ಗೆ ಮಾತಾಡ್ಬಿಡಲ್ಲ. ಎಲ್ಲಿ ನೋಡಿ ನ್ಯೂಸ್ ಚಾನಲ್ ಅದೇ ಮಾತು ಪ್ರೇಮ. ಈ ತರ ಮಾತಾಡಿದ ಮಾತು ಅನೇಕ ಕಡೆ ಪ್ರಚಾರ ಆಗಿದೆ ಪ್ರೇಮ. ಅನೇಕ ಕಡೆ ಪ್ರಚಾರ ಆಗಿದೆ. ಮಾಡ್ತಾನೆ ಗೊತ್ತಾ? ತನ್ನನ್ನು ಅವಮಾನಿಸುವವರಿಗೆ ಎಲ್ಲಾರ ಮುಂದೆ ಅವ್ರ ಮಾನವನ್ನು ಕಳೀತಾನೆ. ಎಲ್ಲಾರ ಮುಂದೆ ಅವರ ಮಾನವನ್ನು ಹರಾಜಾಕುವಂತ ದೇವರು. ದೇವ್ರನ್ನ ಗೌರವಿಸ್ತೀಯಾ? ಎಲ್ಲಾರ ಮುಂದೆ ನಿನ್ನ ತಲೆಯನ್ನು ಎತ್ತುವಂತೆ ಮಾಡುವಂತ ದೇವರು. ದೇವರಿಗೋಸ್ಕರ ನಿನ್ನ ಅವಮಾನ ಹೊಂದ್ರೂ ಪರವಾಗಿಲ್ಲ, ದೇವರ ನಾಮವನ್ನು ನೀನು ಮೇಲಿಟ್ರೆ ದೇವ್ರು ನೀನು ಎಲ್ಲಿಟ್ಕೋತಾನೆ ಹೇಳಿ? ಹೃದಯಕ್ಕೆ ಒಪ್ಪುವಂತ ಮನುಷ್ಯನಂತ ಹೇಳ್ತಾನೆ ಆತನು. ದಾವಿದನು ಘನಪಡಿಸ್ತಾನ ಪ್ರಿಯರೇ. ದಾವಿದನು ಘನಪಡಿಸಿದಾಗ ಏನಂತ ಗೊತ್ತಾ? ನನ್ನ ಹೃದಯಕ್ಕೆ ಒಪ್ಪಿದಂತ ಮಗನು, ನನ್ನ ಹೃದಯಕ್ಕೆ ಒಪ್ಪಿದ್ದಾನೆ. ಯೇಸು ಕ್ರಿಸ್ತನನ್ನು ನಾನು ಮೆಚ್ಚುವಂತ ಮಗನು ಈತನು. ಈ ಲೋಕದಲ್ಲಿ ಯಾರನ್ನ ಘನಪಡಿಸಿದವರು? ಈ ಲೋಕಕ್ಕೆ ಕಳಿಸಿದಂತ ಆ ಸರ್ವೇಶ್ವರನ್ನು ಘನಪಡಿಸಿದ ಕಾರಣಕ್ಕೆ ಎಲ್ಲಾರು ಮುಂದೆ ಘನಪಡಿಸ್ತಾ ಇದ್ದಾನೆ. ಇವತ್ತು ದಾವಿದನ ಕೀರ್ತನೆ ಹೇಳ್ತೀನಿ. ಪ್ರಪಂಚವೆಲ್ಲ ಯೇಸು ಕ್ರಿಸ್ತನ ಕುರಿತು ತಿಳಿದಿದೆ ಇವತ್ತು. ಯಾಕೆ ಗೊತ್ತಾ? ಅವರು ಮರಣದಲ್ಲೂ ದೇವರನ್ನು ಅಲ್ಲಗಲಿಲ್ಲ ಪ್ರೇರೆ, ದೇವರನ್ನು ಬಿಟ್ಕೊಡ್ಲಿಲ್ಲ ಪ್ರೇರೆ. ಅವರು ನಮ್ಮ ಗೌರವ ಹೋದ್ರು ಪರವಾಗಿಲ್ಲ. ನಾವೇನಾಗಿದ್ದೀವಿ? ಉಸಿರು. ಮನುಷ್ಯನೇನು? ಕೇವಲ ಉಸಿರು. ಅವನು ಶ್ವಾಸ ಹೋಗಲು ಮಣ್ಣಿನಲ್ಲಿ ಧೂಳಿನ ಸಮಾನವಾಗಿ ಹೋಗ್ಬಿಡ್ತಾನೆ.
ಇವನನ್ನು ನೆಚ್ಚಿಸ್ಬೇಡ ನೀನು ಎಂತ ಎಷ್ಟರವನು ಇವನು. ಮಾನವನನ್ನು ನೆಚ್ಚಬೇಡಿರಿ, ಆತನ ಪ್ರಾಣ ಹೋಗಲು ಆತನು ನುಸಿ ಎತ್ತಿತೋ ಎಂಬಂತೆ ಹಾಳಾಗಿ ಹೋಗುವನು. ಮಣ್ಣಲ್ಲಿ ಹೋಗ್ಬಿಡ್ತಾನವನು. ಅವನನ್ನು ನೆಚ್ಚಿಸ್ಬೇಡ. ಇಡೀ ಮಾನವರನ್ನು ಸೃಷ್ಟಿಸಿದಂತ ಆ ಪರಮಾತ್ಮನನ್ನು ನಾವು ನೆಚ್ಚಿಸಿದರೆ ನಿಜವಾಗ್ಲೂ ಸತ್ತರು ನಮ್ಮನ್ನು ಬದುಕಿಸುವಂತ ಶಕ್ತಿಶಾಲಿ ದೇವರು. ಸತ್ತರು ಬದುಕಿಸ್ತಾನೆ ಆತನು. ಹೆಚ್ಕೆಲ ಪ್ರವಾದನ ಗ್ರಂಥದಲ್ಲಿ ನೋಡಿದ್ದೇವಲ್ಲಪ್ಪ ಇದೆ, ಎಲ್ಲಿ ಮೂಳೆಗಳ ತಗ್ಗಿನಲ್ಲಿ ಕರ್ಕೊ ಹೋಗ್ತಾನೆ ದೇವರು. ಮೂಳೆಗಳೆಲ್ಲ ತಗ್ಗಿನಲ್ಲಿ ಕರ್ಕೊ ಹೋಗಿ ಇಸ್ರಾಯೇಲ್ ಏನಂತಾರೆ ಗೊತ್ತಾ, ಇಸ್ರಾಯೇಲರು ಬಾಯಿ ಬಡ್ಕೋತಾ ಇರ್ತಾರಪ್ಪ ಇದೆ. ನಂಬಿಕೆ ಇಲ್ಲದ ಮೂರ್ಖ ಸಂತಾನ. ಯಾರು? ಇಸ್ರಾಯೇಲರು ಏನ್ ಮಾತಾಡ್ತಾರಂದ್ರೆ, ದೇವ್ರು ಇಂತ ಯುದ್ಧ ಮಾಡಿ, ದೇವ್ರಿಗೋಸ್ಕರ ಯುದ್ಧ ಮಾಡಿ ನಾವು ಸತ್ತೋದ್ವಲ್ಲ ಈ ಹೊಳದಲ್ಲಿ, ನಮ್ಮನ್ನ ಯಾರು ಬದುಕಿಸ್ತಾರೆ ಅಂತ ಅಂದುಕೊಂಡಾಗ ಹೆಚ್ಕೆಲ್ಲ ಕೇಳ್ತಾನೆ, ಕರೆದು ನಿಲ್ಲಿಸಿ ದೊಡ್ಡ ಸೈನ್ಯವಾಗಿ ನಿಲ್ಲಿಸ್ತಾನೆ. ಮೂಳೆ, ಮಾಂಸ, ಮುಜ್ಜು, ಕೀಲು ಎಲ್ಲ ದೊಡ್ಡ ಸೈನ್ಯವಾಗಿ ನಿಲ್ಲಿಸಿ, ಇದಕ್ಕೆ ಶ್ವಾಸ ಬರುವುದು ಹೆಚ್ಕೆಲನೆ. ಇದಕ್ಕೆ ಶ್ವಾಸ ಬರುವುದು ಅಂದ್ರೆ ಏನಂತ ಗೊತ್ತಾ? ದೇವ್ರೆ ನೀನೇ ಬಂದೆ, ಜೀವ ಮರಣ ನೀನೇ ಬಂದೆ ದೇವರೇ, ನನಗೇನು ಗೊತ್ತಿಲ್ಲ, ನೀನ್ ಏನ್ ಹೇಳ್ತೀನಿ ನಾನು ಮಾಡ್ತೀನಿ. ಇವ್ರು ಬದುಕ್ತಾರೋ ಇಲ್ವೋ ನನಗೂ ಗೊತ್ತಿಲ್ಲ ದೇವ್ರೆ, ನನ್ ನಿನ್ನ ಮೇಲೆ ನಂಬಿಕೆ ಇದೆ, ನೀನ್ ಏನ್ ಹೇಳ್ತೀನಿ ನಾನು ಮಾಡ್ತೀನಿ ಅಂದಾಗ ಮೂಗಿನಲ್ಲಿ ಶ್ವಾಸ ಹೋಗಲು. ಹೆಚ್ಕೆಲನ ಗ್ರಂಥ 37ನೇ ಅಧ್ಯಾಯ 37ನೇ ಅಧ್ಯಾಯ 9ನೇ ವಚನ. ತೆಗೆದಿರೋಣ. 37, 8, 9. ನಾನು ನೋಡಲಾಗಿ ಆಹಾ ಅವುಗಳ ಮೇಲೆ ನರಗಳ ಮಾಂಸವು ಹರಡಿಕೊಂಡಿತು, ಚರ್ಮವು ಮೇಲ್ಹೋದಿಕೆಯಾಯಿತು, ಶ್ವಾಸ ಮಾತ್ರ ಇರಲಿಲ್ಲ. ಆಗ ಆತನು ನನಗೆ, ನರಪುತ್ರನೇ ನೀನು ಶ್ವಾಸಕ್ಕೆ ನುಡಿ ಶ್ವಾಸವೇ ಕರ್ತನಾದ ಯೆಹೋವನು ಇಂತೆನ್ನುತ್ತಾನೆ, ನೀನು ಚತುರ್ಮುಖಿಗಳಿಂದಲೂ ಬೀಸಿ ಹತ ಶರೀರಗಳು ಬದುಕುವಂತೆ ಅವುಗಳ ಮೇಲೆ ಸುಳಿ ಎಂಬುದಾಗಿ ಶ್ವಾಸಕ್ಕೆ ನುಡಿ ಎಂದು ಅಪ್ಪಣೆ ಕೊಡಲು ನಾನು ಅಪ್ಪಣೆಯಂತೆ ನುಡಿದೆನು. ಇಗೋ, ಶ್ವಾಸವು ಅವುಗಳಲ್ಲಿ ಹೊಕ್ಕಿತು, ಬದುಕಿದವು, ಕಾಲೋರಿ ನಿಂತವು, ಅತ್ಯಂತ ದೊಡ್ಡ ಸೈನ್ಯವಾದವು, ಮೊಣಕಾಲು ಊರಿ ನಿಂತವು. ಏನು ಪ್ರೇರೆ, ಸತ್ತವರು ದೇವರನ್ನ ಸ್ತುತಿಸುವಂತ ಮನುಷ್ಯರು ಸ್ತುತಿಸ್ತಿಲ್ವಾ ಆತನ್ನ? ಬದುಕಿರುವಂತ ನಾವು ಆತನನ್ನ ಸ್ತುತಿಸ್ತಿಲ್ವಾ? ಆತನ ಯಾರನ್ನ ಸಿದ್ಧ ಮಾಡ್ತಾನೆ ಗೊತ್ತಾ? ಸಮಾಧಿಯಲ್ಲಿರೋರು ಅಂತ ಎಬ್ಬಿಸಿ ಆತನ ಘನಪಡಿಸ್ಕೊತಾನೆ. ಸಮಾಧಿಲಿರೋರ್ನ ಎಬ್ಬಿಸಿ ಆತನ ಘನಪಡಿಸ್ಕೊತಾನೆ. ಆತನು ಭಯಂಕರನು. ದೇವರು ಯಾರು? ಭಯಂಕರನು. ನೀವು ಸುಮ್ಮನಾದರೆ ಈ ಕಲ್ಲುಗಳು ಸಹ ಕೂಗುವವು, ಮೂಳೆಗಳು ಸಹ ಕೂಗುವವು, ನರಗಳು ಸಹ ಕೂಗುವವು, ನರನಾಡಿ ಮೂಳೆ ಮಾಂಸಗಳು ಕೂಡ ಎದ್ದಿ ಯೆಹೋವನೇ ಸ್ತುತಿಗೆ ಯೋಗ್ಯನು ಆತನು ಭಯಂಕರನು, ಆತನ ನಾಮವು ಜನಾಂಗಗಳಲ್ಲಿ ಪ್ರಸಿದ್ಧಪಡಿಸಿರಿ ಅಂತ ಹೇಳಿಸುವ ಆತನು ಯಾರಾಗಿದ್ದಾನೆ ಗೊತ್ತಾ? ನಾನು ನೀನು ನಂಬಿರುವಂತ ತಂದೆ ಭಯಂಕರನಾಗಿದ್ದಾನೆ ಪ್ರೇರೆ. ನಿಜವಾಗ್ಲೂ ಅಂತ ತಂದೆಯನ್ನು ಪಡೆದಂತ ನಾವು ಯಾರು? ಧನ್ಯರು, ಸೌಭಾಗ್ಯವಂತರು. ಪ್ರಪಂಚಕ್ಕೆ ದೇವರು ಯಾರಂತ ಗೊತ್ತಿಲ್ಲ. ಪ್ರಪಂಚಕ್ಕೆ ಸತ್ಯ ದೇವರು ಯಾರು, ನಿತ್ಯ ಜೀವಿಸುವಂತ ದೇವರು ಯಾರಂತ ಗೊತ್ತಿಲ್ಲ. ತಿಳಿದಂತವರು ನಾವೇನ್ ಮಾಡ್ಬೇಕು? ಜನಾಂಗಗಳಲ್ಲಿ ಮತ್ತೊಂದು ಸಾರಿ ಓದೋಣ. ಕೀರ್ತನೆ ಗ್ರಂಥ 96ನೇ ಅಧ್ಯಾಯ 3ನೇ ವಚನ 4ನೇ ವಚನ ಓದಿಬೋಣ ಮತ್ತೊಂದು ಸಾರಿ. ಜನಾಂಗಗಳಲ್ಲಿ ಆತನ ಘನತೆಯನ್ನು ಎಲ್ಲ ಜನರಲ್ಲಿ ಆತನ ಅದ್ಭುತ ಕೃತ್ಯಗಳನ್ನು ಪ್ರಸಿದ್ಧಪಡಿಸಿರಿ. ಯೆಹೋವನು ದೊಡ್ಡವನು. ಇಷ್ಟ ಅನ್ಕೊಂಡಿದ್ಯಾ? ಕೈಯಿಂದ ರೂಪಿಸಿದವು ಅನ್ಕೊಂಡಿದೀವ ನಾವು? ಅಲ್ಲ ಪ್ರೇರೆ, ಕೈಯಿಂದ ರೂಪಿಸಿದವುಗಳೆಲ್ಲ ಚಿಕ್ಕದಲ್ಲ, ನಿನಗಿಂತ ಚಿಕ್ಕದಲ್ಲ. ದೊಡ್ಡವನು. ಎಂತಕ್ಕಿಂತ ದೊಡ್ಡವನು? ಆಕಾಶಕ್ಕಿಂತ ದೊಡ್ಡವನು, ಭೂಮಿಗಿಂತ ಉನ್ನತನು. ಆಕಾಶವು ಆತನಿಗೆ ಸಿಂಹಾಸನ, ಭೂಮಿ ಪಾದಪೀಠ. ನೀವು ನನಗೆ ಎಂಥ ಮನೆಯನ್ನು ಕಟ್ಟಿಕೊಡುವಿರಿ? ನನ್ನ ನಿವಾಸಕ್ಕೆ ಎಂಥ ಮನೆ ಕಟ್ಟಿಕೊಂಡಿದ್ದೀರಿ? ಇದು ಸಾಕಾಗತ್ತಾ? ಇದು ನನಗೆ ಸಾಕಾಗಲ್ಲ. ಆಕಾಶ ಮಹಾ ಆಕಾಶವು ಕೂಡ ಇಡಿಸಲಾರದಂತ ದೊಡ್ಡ ದೇವರಾಗಿದ್ದೇನೆ ನಾನು. ನನ್ನನ್ನು ನೀವು ನೋಡುವಾಗ ಯಾವ ರೀತಿ ನೋಡಕ್ಕಾಗತ್ತೆ?
ಆತ್ಮ ಸಂಬಂಧವಾದ ಕಣ್ಣುಗಳಿಂದ ನೋಡಿದ್ರೆ ಮಾತ್ರ ನಾನು ಕಾಣ್ತೀನಿ. ಶಾರೀರಿಕ ಕಣ್ಣಿನಿಂದ ನೋಡಿದ್ರೆ ಏನು ಕಾಣಲ್ಲ. ಕಲ್ಲು, ಮಣ್ಣು, ಮರಗಳು. ಇಷ್ಟು ದಿನ ಏನ್ ಕಾಣ್ತಾ ಇತ್ತು ನಮ್ಗೆ? ದೇವರನ್ನ ನಂಬೋಕ್ಕಿಂತ ಮುಂಚೆ ನಮ್ಗೆ ಏನ್ ಕಾಣ್ತಾ ಇತ್ತು? ಶಾರೀರಿಕ ಕಣ್ಣಿಂದ ಏನ್ ಕಾಣ್ತಾ ಇತ್ತು? ಕಲ್ಲು, ಮಣ್ಣು, ಮರ. ಇವೇ ದೇವರುಗಳು ಅಂದುಕೊಂಡು ನಮ್ಮ ಜೀವಿತ ಸರ್ವನಾಶ ಮಾಡಿಕೊಂಡಿದ್ದು. ಕಳೆದೋಗಿದ್ವಾ? ಲೋಕದಲ್ಲಿ ಕಳೆದೋಗಿದ್ವಾ? ಕಳೆದೋಗಿದ್ವ ಪ್ರೇತ. ಹುಡುಕಿ ಬಂದು ರಕ್ಷಿಸ್ತಾ? ನಿಮ್ಮ ತಂದೆ ನಮ್ಮ ತಂದೆ ಎಷ್ಟು ದೊಡ್ಡವನಂತ ತೋರಿಸ್ತಾ ಪ್ರೇರೆ. ಈ ದಿನ ನೋಡಿದಂಥವ್ರು ಹಿಂಜಾರಿ ಹೋಗ್ತಾ ಇದಾರ. ದೇವರು ಎಂಥವನೆಂದು ತಿಳಿದವರು ಕೂಡ ಹಿಂಜಾರಿ ಹೋಗಿ ಮಾತಾಡ್ತಾ ಇದ್ದಾರ ದೇವರ ವಿರುದ್ಧವಾಗಿ. ದೇವರು ಭಯಂಕರ ಬೇರೆ. ಆತನ ಬಗ್ಗೆ ಮಾತಾಡಿದ್ರೆ ತಿನ್ನೋ ಅನ್ನೋದಕ್ಕೆ ಗತಿ ಇರಲ್ಲ. ದೇವರು ಹೊಡೆದ್ರೆ ಅನ್ನ ಸಿಗಲ್ಲ. ಹುಚ್ಚುಂತರ ರೋಡಲ್ಲಿ ಬೇಕಾಯ್ತೆ. ಪ್ರಲಾಪನೆಗಳಂತ ನೋಡಿರ್ತೇವೆ. ಪ್ರಲಾಪಗಳು 4ನೇ ಅಧ್ಯಾಯ 5ನೇ ವಚನವನ್ನು ನೋಡಿಕೊಳ್ಳುತ್ತೇವೆ. 4ನೇ ಅಧ್ಯಾಯ 5ನೇ ಬೀದಿಗಳಲ್ಲಿ ಮುಷ್ಟನವನ್ನು 4ನೇ ಅಧ್ಯಾಯ 5ನೇ ವಚನ 6ನೇ ವಚನ. ಮೃಷ್ಟಾನ್ನ ಯಾವುದು? ಸೋನಾ ಮಸೂರಿನ ಇಷ್ಟುದ್ದ ಇರುತ್ತಲ್ಲ, ಬಾಸ್ಮತಿ ಈ ಅಕ್ಕಿನ ಉಣ್ಣುತ್ತಿದ್ದವರು ಬೀದಿಗಳಲ್ಲಿ ದಿಕ್ಕೆಟ್ಟು ಅಲಿಯುತ್ತಾರೆ. ಚಿಕ್ಕತನದಿಂದಲೂ ಸಕಲಾತಿಗಳನ್ನು ನಯವಾದ ನಾರುಮಡಿಗಳನ್ನು ಧರಿಸಿಕೊಂಡು ಸರ್ವ ಸುಖಗಳನ್ನು ಅನುಭವಿಸುತ್ತಿದ್ದವರು ಏನ್ ಮಾಡ್ತಾ ಇದ್ದಾರೆ ಈಗ? ಸಕಲಾತಿಯನ್ನು ಹೊದೆಯುತ್ತಿದ್ದವರಿಗೆ ತಿಪ್ಪೆಗಳನ್ನು ಅಪ್ಪಿಕೊಳ್ಳುವ ಗತಿ ಬಂತು. ತಿಪ್ಪೆಗಳನ್ನು ಅಪ್ಪಿಕೊಳ್ಳುವಂತ ಗತಿ ಬಂತ ಕ್ಯಾಲಿಫೋರ್ನಿಯಾದಲ್ಲಿ ಬಂತು ಪ್ರಿಯರೇ. ತಿಪ್ಪೆನ ಅಪ್ಕೋತಾ ಇದಾರ, ಬೂದಿನ ಅಪ್ಕೋತಾ ಇದ್ದಾರೆ. ಎಲ್ಲಾರ ಮುಖಗಳು ಮಸಿ, ಎಲ್ಲಿ ನೋಡಿದ್ರು ಬೆಂಕಿ. ನಾನ್ ಸೌಂದರ್ಯವತ, ನನ್ಗೇನ್ ಕಡಿಮೆ, ನನ್ನ ಹತ್ರ ಹಣಕ್ಕೇನ್ ಕಡಿಮೆ ಇದೆಯಾ ಅಂತ ದೇವರನ್ನು ಶೂನ್ಯದಲ್ಲಿಟ್ಟುವ ಶೂನ್ಯದಲ್ಲಿ ಸೃಷ್ಟಿಸಿದಂತ ದೇವರಿಗೆ ಶೂನ್ಯದಲ್ಲಿ ಇಟ್ಟುವ ನಾವು. ಮತ್ತೆ ಯಾಕೆ ಬೇಕು ನಿಮ್ಗೆ ಭೂಮಿ? ಯಾಕೆ ಬೇಕು ನಿಮ್ಗೆ ಆಕಾಶ? ಯಾಕೆ ಬೇಕು? ನಿನ್ ಮನೇಲಿರುವಂತ ಸಾಮಾನು ಏನ್ ಬೇಕು ನಿಮ್ಗೆ? ದೇವ್ರು ಬೇಡವಾ? ನಿನ್ ದೇವರೇ ಬೇಡ ಅಂದ್ರೆ ನೀನ್ ಯಾಕೆ ಬೇಕು ದೇವ್ರಿಗೆ? ಲೋಕದವ್ರು ಅನೇಕ ಡೈಲಾಗ್ ಹೇಳ್ತಾರೆ ಫಿಲಮ್ ಅಲ್ಲಿ, ನೀನ್ ನನ್ನವಳಾಗಿಲ್ಲ ಅಂದ್ರೆ ಯಾರವಳು ಆಗಕ್ಕೂ ಬಿಡಲ್ಲ ಅಂತ. ಮದುವೆ ಮಾಡ್ಕೊಂಡು 4 ಜನ ಮಕ್ಕಳು ಮಾಡ್ಕೊಂಡು ಎಣ್ಣೆ ನೋವು ಮಾಡ್ಕೊಂಡು ಆರಾಮಾಗಿರ್ತಾಳೆ. ಏನು ಮಾಡಕ್ಕಾಗಲ್ಲ ಇವನು ಏನು ಮಾಡಕ್ಕಲ್ಲ. ನೀನ್ ನನ್ನವಳಾಗಿಲ್ಲ ಅಂದ್ರೆ ಏನು ಮಾಡಕ್ಕಾಗಲ್ಲ ಅಂತಾನೆ. ದೇವರೇನ್ ಹೇಳ್ತಾರೆ ಗೊತ್ತಾ? ನೀನ್ ನನ್ನವನಾಗ್ಲಿಲ್ಲ ಅಂದ್ರೆ ಯಾರವನು ಆಗ ಕೊಡಲ್ಲ ಅಂದ್ರೆ ಆ ರೀತಿನೇ ಮಾಡಿ ತೋರಿಸ್ತಾರೆ. ನಾವು ದೇವ್ರು ಸಿಗ್ಲಿಲ್ವಾ? ನಾವು ಯಾರಿಗೂ ಸಿಗಲ್ಲ. ನಾವು ದೇವ್ರು ಸಿಗ್ಲಿಲ್ಲ ಅಂದ್ರೆ ನಾವು ಯಾರಿಗೂ ಸಿಗಲ್ಲ. ನಮ್ಮನ್ನು ಬಹಳ ಪ್ರೀತಿಸೋರು ಇರ್ತಾರ, ನಮ್ಮನ್ನು ಬಹಳ ಆದರಿಸೋರು ಇರ್ತಾರ, ನಮಗೋಸ್ಕರ ಪ್ರಾಣ ಕೊಡೋರು ಇರ್ತಾರ. ನನ್ನ ಜೀವನ ಅನುಭವದಿಂದ ಹೇಳ್ತಾ ಇದ್ದೇನೆ. ನಮಗೋಸ್ಕರ ಪ್ರಾಣ ಕೊಡೋರು ಇರ್ತಾರ. ಪ್ರಾಣ ಕೊಟ್ಟಂತ ಯೇಸು ಕ್ರಿಸ್ತನನ್ನು ಬಿಟ್ರೆ ನಾವು ಯಾರಿಗೂ ಸಿಗ್ದರೆ ಮಾಡ್ಬಿಡ್ತಂದ್ರೆ. ಅನ್ನ ತಿಂದವರು, ಮೃಷ್ಟಾನ್ನ ತಿನ್ನುತ್ತಿದ್ದವರು ಏನಾಯ್ತದೆ? ತಿಪ್ಪೆಯನ್ನು ಅಪ್ಕೊಳ್ಳುವಂತ ಪರಿಸ್ಥಿತಿ. ಯಾರನ್ನ ಎದುರಾಕೊಂಡಿದ್ದಾರೆ ಇವರು? ಭಯಂಕರನಾದ ದೇವರನ್ನು. ಒಂದು ಕಾಲದಲ್ಲಿ, ಈಚೆಗಿನ ಕಾಲದಲ್ಲಿ ಒಬ್ಬ ಅರಸ ಬಹಳ ನಿಗರ್ತಾ ಇದ್ದ ಬೇರೆ. ನೋಡಿ ಬೇರೆ 2ನೇ ಅರಸು 19ನೇ ಅಧ್ಯಾಯ ಒಂದು ಸಾರಿ ನೋಡಿಕೊಳ್ಳೋಣ. 19ನೇ ಅಧ್ಯಾಯ 23ನೇ ವಚನದಲ್ಲಿ ನೋಡಿಕೊಳ್ಳೋಣ. 2 ಅರಸು 19ನೇ ಅಧ್ಯಾಯದಲ್ಲಿ 23ರಿಂದ ಒಂದು ನಿಮಿಷ ಮಾತಾಡಿಕೊಳ್ಳೋಣ. 23. ನೀನು ನಿನ್ನ ದೂತನ ಮುಖಾಂತರವಾಗಿ ಕರ್ತನನ್ನು ನಿಂದಿಸಿ ನನ್ನ ರಥ ಸಮೂಹದೊಡನೆ ಪರ್ವತ ಶಿಖರಗಳನ್ನು ಆಕಾಶಕ್ಕೆ ಏರಿದ್ದೇನೆ. ಲೆಬನೋನಿನ ದುರ್ಗ ಸ್ಥಳಗಳಿಗೆ ಹೋಗಿದ್ದೇನೆ. ಅದರ ಎತ್ತರವಾದ ದೇವದಾರು ವೃಕ್ಷಗಳನ್ನು, ಶ್ರೇಷ್ಠವಾದ ತುರಾಯಿ ಮರಗಳನ್ನು ಕೆಡೆದು ಬಿಟ್ಟಿದ್ದೇನೆ. ಅಲ್ಲಿನ ಬಹುದೂರ ನಿವಾಸ ಸ್ಥಳವನ್ನು, ಉದ್ಯಾನವನಗಳನ್ನು ಪ್ರವೇಶಿಸಿದ್ದೇನೆ. ಪರದೇಶಗಳಲ್ಲಿ ಅಗೆದು
ನೀರು ತೆಗೆದು ಕುಡಿದಿದ್ದೇನೆ, ನನ್ನ ಪಾದಗಳಿಂದ ಐಗುಪ್ತದ ಎಲ್ಲಾ ಹೊಳೆಗಳನ್ನು ಬಚ್ಚಿಸಿದ್ದೇನೆ ಎಂಬುದಾಗಿ ನೀನು ಕೊಚ್ಚಿಕೊಳ್ಳುತ್ತೀಯಾ? ಕ್ಯಾಲಿಫೋರ್ನಿಯಾದ ಜನರೇ ಕೊಚ್ಚಿಕೊಂಡಿದ್ದೀರಾ ನೀವು ದೇವರನ್ನ ನೋಡಿ? ನಾನು ಆಕಾಶಕ್ಕೆ ಏರಿದ್ದೇನೆ, ನನ್ನನ್ನು ಯಾರು ತಾಕುವವರಿಲ್ಲ ಅಂತ ಅಂದ್ಕೊಂಡಿದ್ಯಾ? ನಿಮ್ಮಪ್ಪನು ಆಕಾಶದಲ್ಲೇ ಇರೋದು. ಅಲ್ಲಿಂದ ಉರುಟ ಅಂದ್ರೆ ಎಲ್ಲಿ ಬೀಳ್ತೀಯಾ? ಭೂಮಿ ಮೇಲೆ ಬೀಳ್ತೀಯಾ? ನೋಡಿ, ಪರದೇಶಗಳಲ್ಲಿ ಅಗೆದು ನೀರು ತೆಗೆದು ಕುಡಿದಿದ್ದೇನೆ, ನನ್ನ ಪಾದಗಳಿಂದ ಐಗುಪ್ತದ ಎಲ್ಲ ಹೊಳೆಗಳು ಬತ್ತಿಸಿದ್ದೇನೆ ಎಂಬುದಾಗಿ ನೀನು ಕೊಚ್ಚಿಕೊಂಡಿದ್ದಿ. ಕೇಳು ಮೂಢ, ಹೀಗಾಗಬೇಕೆಂದು ಬಹುಕಾಲದ ಹಿಂದೆಯೇ ಗೊತ್ತು ಮಾಡಿದ್ದೇನು, ಪೂರ್ವ ಕಾಲದಲ್ಲಿ ನಿರ್ಣಯಿಸಿದ್ದೇನು, ಈಗ ನೆರವೇರಿಸಿದ್ದೇನೆ. ನೋಡಿ, ನನ್ನ ಮಕ್ಕಳು ನಾನೇ ಒಪ್ಪಿಸ್ಕೊಟ್ಟಿದ್ದು, ನನ್ನ ಮಕ್ಕಳಿಗೆ ನಾನೇ ಒಪ್ಪಿಸ್ಕೊಂಡೆ. ಬಹಳ ಎಷ್ಟು ಹೇಳಿದ್ರು ಕೇಳ್ತಾ ಇಲ್ಲ. ನಾನು ಹೊಡೆದ್ರೆ ಬೇಜಾರಾಗುತ್ತೆ ನನಗೆ. ನಾನು ಹೊಡೆದ್ರೆ ಕೆಲವು ಟೈಮಲ್ಲಿ ನಮ್ಮ ಮಕ್ಕಳನ್ನ ಹೊಡೆದ್ರೆ ಬಹಳ ಬೇಜಾರಾಯ್ತು. ನೋಡಿ ಸರ್, ನೋಡಿದ್ರೆ ವಯಸ್ಸು ಬಂದಿರ್ತಾರೆ, ಅನೇಕರು ಕುಡುಕು ಚಟಕ್ಕೆ ಒಳಪಟ್ಬಿಟ್ಟಿರ್ತಾರೆ, ತಂದೆ ತಾನೇ ಹಿಡ್ಕೊಂಡು ಹೊಡಿತಾ ಇರ್ತಾರೆ ಅಲ್ವಾ? ಹೊಡಿತಾಗ ಅವ್ರು ಏನ್ ಮಾಡ್ತಾರೆ ಗೊತ್ತಾ? ಒಂದು ಸಣ್ಣ ಕಂಪ್ಲೇಂಟ್ ಕೊಡ್ತಾರೆ ನೋಡಿ. ಯಾರಿಗೆ? ಪೊಲೀಸರು ಕಂಪ್ಲೇಂಟ್ ಕೊಡ್ತಾರೆ. ಅವ್ರು ಬಂದು ಹುಚ್ಚನಾಗಿ ಹೊಡೆದಾಗ ಹೊಡೆದಿ ನೈಟ್ ಹೋಗ್ತಾರೆ ಜೀಪ್. ಒಂದೇ ಕಂಪ್ಲೇಂಟ್ ಅಷ್ಟೇ. ಇವಾಗ ದೇವರು ಒಪ್ಪಿಸ್ಕೊಟ್ಟಿದ್ದಾನೆ. ಯಾರಿಗೆ? ಇದು ಮಾತಾಡ್ತಾ ಇದ್ದಾರಲ್ಲ ಅರಸು, ಅಶ್ವರ್ಯರಿಗೆ ಅನೇಕರಿಗೆ ಒಪ್ಪಿಸ್ಕೊಟ್ಟಿದ್ದಾನೆ. ಇವ್ರು ಬುದ್ಧಿ ಬರ್ಲಿ. ನಾನು ಎಷ್ಟು ಹೇಳಿದ್ರು ಇವ್ರು ಕೇಳ್ತಾ ಇಲ್ಲ. ಬೇಡ ತಂದ್ರು, ತಪ್ಪು ಮಾಡಿದ್ರೆ ನೀವು ಭಯಂಕರವಾದ ರೀತಿಯಲ್ಲಿ ದುರ್ಗತಿ ಬರುತ್ತೆ ನಿಮ್ಗೆ. ತಪ್ಪು ಮಾಡಕ್ ಹೋಗ್ಬೇಡಿ, ಒಳ್ಳೆ ರೀತಿಯಿಂದ ಬದುಕಿ ನ್ಯಾಯ ನಿರತರಾಗಿರಿ ಅಂತ ದೇವ್ರು ಎಷ್ಟು ಸಾರಿ ಹೇಳಿದ್ರು ಕೇಳಿರತ್ತೇನೆ. ನಮ್ಮ ಇಸ್ರಾಯೇಲ್ ಅವ್ರಿಗೆ ಯೆಹೂದ್ಯರು ಕೇಳಿದಂತ ಕಾರಣಕ್ಕೆ ದೇವ್ರು ಒಪ್ಪಿಸ್ಕೊಟ್ರು ಅನೇಕರಿಗೆ. ಇವನು ದೇವ್ರು ಒಪ್ಪಿಸ್ಕೊಟ್ಟಿದ್ದಾನಲ್ವ? ದೇವ್ರು ಒಪ್ಪಿಸ್ಕೊಟ್ಟಿದ್ದೆ. ದೇವ್ರೇ ನೀವು ಒಪ್ಪಿಸ್ಕೊಟ್ಟಿದ್ದೇನೆ, ನಿಮ್ಗೆ ಸ್ತೋತ್ರವಾದ ಅಂತ ಹೇಳ್ತಾನೆ. ನಾನೇ ಎಲ್ಲ ಮಾಡಿದ್ದೇನೆ ಅನ್ಕೊಂಡು ಬಹಳವಾಗಿ ಅವನು ಏನ್ ಮಾಡ್ತಾ ಇದ್ದ? ನಾಳೆ ನೋಡಿದ್ದೇವೆ, ಹಿಗ್ತಾ ಇದ್ದಾನೆ, ಕೊಚ್ಕೋತಾ ಇದ್ದಾನೆ. ಹೀಗಾಗಬೇಕಂತ ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ಅಯ್ಯೋ ಅಜ್ಞಾನಿ, ಹೀಗಾಗ್ಬೇಕಂತ ನಾನು ಹೀಗೆ ಹೇಳಿದ್ದೀನಿ. ನಾನು ಆಗ್ಲೇ ಹೇಳಿದ್ದೀನಿ, ನಾನು ಧರ್ಮೋಪದೇಶ ಕಾರಣದಿಂದಾನೇ ಹೇಳ್ಕೊಳ್ತಾ ಇದ್ದೀನಿ. ನೀವು ನನ್ನ ಮಾತನ್ನ ಕೇಳಿಲ್ಲ ಅಂದ್ರೆ ನಿಮ್ ಶತ್ರುಗಳಿಗೆ ಒಪ್ಪಿಸ್ಕೊಡ್ತಾ ಇದ್ದೀನಿ. ಅವ್ರು ನಿಮ್ಮನ್ನ ಏನ್ ಮಾಡ್ತಾರೆ? ಚೆನ್ನಾಗಿ ನಿಮ್ಮನ್ನ ಉಪಯೋಗಿಸ್ಕೋತಾರೆ, ನಿಮ್ಮನ್ನ ಗುಲಾಮ ತಂದ ಮಡಿಕೋತಾರೆ. ನೀವಲ್ಲಿ ಏನ್ ಮಾಡ್ಬೇಕು? ಮರಗಳ ಕಲ್ಲು ದೇವರುಗಳನ್ನ ನೀವು ಪೂಜಿಸ್ಬೇಕು, ನೀವು ಅದ್ ಮಾಡ್ಬೇಕು. ಆಯ್ತಾ? ಆ ರೀತಿ ಆಯ್ತು. ದೇವ್ರು ಹೇಳಿದಂಗೆ ಮಾಡಿದಾನೆ. ಮತ್ತೆ ದೇವ್ರು ಎಂತ ದೇವ್ರು ಇರ್ಬೇಕು? ಇವರು ಹೇಳಿದಂಗೆ ಮಾಡಿದಾರಲ್ಲ. ತನ್ನ ಮಕ್ಕಳು ಮುಖನೂ ನೋಡ್ಲಿಲ್ವಲ್ಲ, ತನ್ನ ಮಕ್ಕಳು ಅನ್ನೋದು ನೋಡ್ಲಿಲ್ವಲ್ಲ, ತಪ್ಪು ಮಾಡಿಕ್ಕೆ ಶಿಕ್ಷಿಸಿದಾನಲ್ಲ. ಇಂಥ ದೇವ್ರು ನನ್ಗೆ ಸಿಗೋದೇ ನಿಜವಾದ ಅಸಾಧ್ಯ ಅನ್ಕೊಂಡು ಏನ್ ಮಾಡ್ಬೇಕಾಯ್ತು? ನಾನು ದೇವರನ್ನು ಘನಪಡಿಸ್ಬೇಕಾಯ್ತು. ಯೆಹೋವ ದೇವರನ್ನು. ಇವ್ನಿಗೆ ಏನ್ ಬಂತು? ಕೊಬ್ಬು ಜಾಸ್ತಿ ಆಗಿ ಪ್ರೇರೆ, ಬಾಯಿ ಬಂದಾಗ ಮಾತಾಡ್ತಾ ಪ್ರೇರೆ. ಈ ದಿನ ದೇವ್ರ ಬಗ್ಗೆ ಅಲ್ಲ ಕಳೆದು ಮಾತಾಡ್ತಾ ಇದ್ದಾರಲ್ಲ, ಆವತ್ತು ದಿವಸ ಮಾತಾಡಿದ್ರೆ ಏನಾಯ್ತು ಗೊತ್ತಾ? ಇವ್ನ ಸೈನ್ಯಕ್ಕೆ ದೇವ್ರು ಏನ್ ಮಾಡ್ತಾರೆ ಗೊತ್ತಾ? ಸೈನಿಕ ಇವ್ನು ಸಖ ಸೈನ್ಯ ಮಡಗಿದ. ಆ ಸೈನ್ಯದಿಂದ ಇವನು ನಾನೇನು ನನ್ನ ಮುಂದೆ ಸೈನ್ಯ ಇದೆ, ನನ್ನ ಇದ್ರೆ ಹಣ ಇದೆ, ನನ್ನ ಹಿಂದೆ ಜನ ಇದ್ದಾರೆ ಅನ್ಕೊಂಡಿದ್ದ ಬೇರೆ. ದೇವ್ರೇನ್ ಮಾಡಿದ್ರು ಗೊತ್ತಾ? ಒಂದೇ ರಾತ್ರಿ ಸ್ಕೆಚ್ ಆಗಿದೆ, ಜಾಸ್ತಿ ರಾತ್ರಿ ಏನಾಗ್ತದೆ? ದೇವರು ಪ್ಲಾನ್ ಮಾಡಿದ್ರೆ ಆ ದಿನನೇ ನೆರವೇರುತ್ತೆ, ಆ ಕ್ಷಣನೇ. ರಾತ್ರಿವರೆಗೂ ಯಾಕೆ ಗೊತ್ತಾ ದೇವ್ರು ಕಾಯ್ತಾರೆ? ನೈಟ್ ಹೊತ್ತು ಮಲಗಬೇಕಾದ್ರೆ ಒಂಚೂರು ನನ್ನ ಬಗ್ಗೆ ಯೋಚನೆ ಮಾಡ್ತಾನೆ, ಕ್ಷಮಾಪಣೆ ಕೇಳ್ತಾನೇನೋ ಅಂತ ಹೇಳ್ಬಿಟ್ಟು ದೇವ್ರು ಕಾಯ್ತಾರೆ. ಊಟ ಮಾಡೋಲ್ಲ ನಾನು ನೆನ್ಸ್ಕೊತೇನು? ಏನಿದು ದೇವ್ರು ಇಸ್ರಾಯೇಲನ್ನ ಒಪ್ಪಿಸ್ಕೊಂಡಿದ್ದೀನಿ, ಯೆಹೂದ್ಯರಿಗೆ ಎಂತ ಅದ್ಭುತ ಮಾಡಿದಂತ ದೇವರು. ಆ ಐಗುಪ್ತರನ್ನ ಐಗುಪ್ತರನ್ನ ಬಿಡಿಸ್ಕೋಬೇಕಾದ್ರೆ ಕೆಂಪು ಸಮುದ್ರವನ್ನು ವಿಭಾಗ ಮಾಡಿದಂತ ದೇವರು, ಹತ್ತು ಅದ್ಭುತಗಳನ್ನು ಮಾಡಿದಂತ ದೇವರ ಬಗ್ಗೆ ನಾನು ಮಾತಾಡ್ಬಿಟ್ಟಿದ್ದೇನಲ್ಲ, ಎಲ್ಲ ತಪ್ಪಾಯ್ತೇನೋ ದೇವರಲ್ಲಿ ಕ್ಷಮಿಸು ಅಂತ ರಾತ್ರಿ ಕೇಳ್ತಾನೇನೋ ಅಂತ ದೇವ್ರು ನೋಡಿದ್ರು. ಬರ್ಲಿಲ್ಲ, ಅವ್ರು ದೇವ್ರ ಓಡಿಲ್ಲ ಬೇರೆ. ಅದಕ್ಕೆ ಆ ರಾತ್ರಿ ಏನಾಯ್ತು ಅಂತ ನೋಡೋದು ಬೇರೆ. 35 ಯಾವ ರಾತ್ರಿ ಇದು? ಅದೇ ರಾತ್ರಿ ಯೆಹೋವನ ದೂತನು ಹೊರಟು ಬಂದು ಅಶೂರ್ಯರ ಪಾಳೆಯದಲ್ಲಿ 185,000 ಮಂದಿ ಸೈನಿಕರನ್ನು ಸಂಹರಿಸಿದನು. ಅಂದ್ರೆ ಮರ್ಡರ್, ರಾತ್ರಾತ್ರನೇ ಕೊಲೆ, ರಾತ್ರಾತ್ರನೇ ಪ್ರೇರೆ. ಅವತ್ತು ರಾತ್ರೇನೆ ಮಾತಾಡ್ದ, ನೀವು ದೇವ್ರ ಬಗ್ಗೆ ಮಾತಾಡ್ದ ಅವತ್ತು ರಾತ್ರೇನೆ. ಇವ್ರಿಗಾದ್ರೂ ಪಾಪ ಸ್ವಲ್ಪ ದಿವಸ ಟೈಮ್ ಕೊಟ್ಟಿದ್ರು. ಯಾಕೆ? ಕ್ಯಾಲಿಫೋರ್ನಿಯಾದವ್ರಿಗೆ ಸ್ವಲ್ಪ ದಿವಸ ಟೈಮ್ ಕೊಟ್ಟಿದ್ರು. ನಡೆದಿದ್ದು ಯಾವತ್ತು 5ನೇ ತಾರೀಕು ಮಾತಾಡಿದ್ರು. ಇವಮ್ಮ 5ನೇ ತಾರೀಕು ಮಾತಾಡ್ತು. ಇದು ಬೆಂಕಿ ಬಿದ್ದಿದ್ದು ಎಷ್ಟನೇ ತಾರೀಕು ಬೇರೆ ಡೇಟ್ ಗೊತ್ತಾಗಿದ್ರು. ಒಂದು 10 ದಿವಸ ಟೈಮ್ ಕೊಟ್ಟಿದ್ರು ಬೇರೆ. 10 ದಿವಸದಲ್ಲಾದ್ರೂ ಪಶ್ಚಾತ್ತಾಪ ಪಡ್ಬೋದಾಗಿತ್ತಲ್ವ? ದೇವ್ರು ನೋಡಿದ್ರು ಎಷ್ಟು ಕರುಣೆಗಳು. ನಿಮ್ಗೆ ಅದೇ ರಾತ್ರಿಲಿ ಒಂದು ಜೀವನ ಮುಗಿಸ್ತರು. ಒಂದೇ ದೂತ ದಾಸನ ಬಂದ್ರ ಆತನಲ್ಲಿರುವವರಿಗಿಂತ ನಮ್ಮಲ್ಲಿಚ್ಚುವವರು ಹೆಚ್ಚಿನವರಾಗಿದ್ದಾರೆ.
ಇರುವವರು ಹೆಚ್ಚಿನ ಒಬ್ಬನೇ ಒಬ್ಬ ದೂತ 1,85,000 ಜನರನ್ನು ಸಾಯಿಸಬೇಕಂದ್ರೆ ಆತನ ಎಷ್ಟು ಶಕ್ತಿಶಾಲಿ ಇರಬೇಕು, ಮತ್ತೆ ದೇವರ ಹತ್ರ ಇನ್ನೆಷ್ಟು ದೊಡ್ಡ ಸೈನ್ಯ ಇರಬೇಕು. ಇವ್ರಿಗೆ ಏನಾದ್ರೂ ಗೊತ್ತಾಗ್ತದೆ ಮಾನವರಿಗೆ? ಏನು ಗೊತ್ತಿಲ್ಲ ಪ್ರೇಮ. ಅಮಾಯಕ ಮಾತಾಡ್ತಾರೆ, ಅನುಭವಿಸ್ತಾರೆ, ಮಾತಾಡಿ ಅನುಭವಿಸ್ತಾರೆ. ರಾತ್ರಿ 1,85,000 ಜನ ಏನ್ ಬೇರೆ ಯಾವ ಸಾಕ್ಷಿ ಹುಡ್ತಾರೆ ಇವರು? ಯಾರು ಕೊಲೆ ಮಾಡಿದ್ರು? ರಾತ್ರಿ ಅವನು ಹೋಗ್ತಾನೆ, ಊರ್ ಬಿಟ್ಟು ಹೋಗ್ತಾನೆ. ಅವನು ರಾತ್ರಿ ಅವನು ಹೋಗಿ ಅವ್ನು ಮಾಡಿದಂತ ವಿಗ್ರಹ ನೋಡಿದ್ರೆ ಅವಾಗಲೂ ದೇವತಾದ್ರು ಕೇಳಿಲ್ಲ. ಅವನು ಹೋಗಿ ಅವ್ನು ಮಾಡ್ಕೊಂಡಿದ್ದ ಯಾವ್ದೋ ದೇವತೆ ಅಂತ ಹೋಗಿ ಅಡ್ಡ ಬೀಳ್ಬೇಕಾದ್ರೆ ಅಲ್ಲಿರುವಂತ ಜನನ ಸ್ಕೆಚ್ ಆಗಿ ರಾತ್ರಿ ಮಾಡಿರ್ತೇನೆ. ಯಾಕೆ ರಾತ್ರಿ? ಅವಾಗಾದ್ರೂ ಅರ್ಥ ಮಾಡ್ಕೋಬೋದಾಯ್ತಲ್ಲ ದೇವ್ರನ್ನ. 1,85,000 ಜನರನ್ನು ದೇವದೂತನು ಬಂದು ಹತ ಮಾಡಿದಾನೆ ಅಂದ್ರೆ ಅವತ್ತು ರಾತ್ರಿ ಪಶ್ಚಾತ್ತಾಪ ಪಟ್ಟ. ಎಷ್ಟು ಒಳ್ಳೆ ದೇವ್ರ. ಒಂದು ರೀತಿಲಿ ನಮ್ಮ ಐಗುಪ್ತ ದೇಶದ ಅರಸನು ಅವನಿಗೆ ಹಿಂಗ್ ಮಹಿಮೆಯನ್ನು ತೋರಿಸ್ತರು, ಇವನಿಗೂ ಅದೇ ರೀತಿ ಮಹಿಮೆ ತೋರಿಸಿ ದೇವ್ರ ಪ್ರಸಿದ್ಧನಾಗ್ಬೇಕಂತ ಇದ್ದ. ಆದ್ರೆ ಇವನೇನ್ ಮಾಡ್ದ? ರಾತ್ರಿ ಗಂಟಲು ಕಾದ್ರ. ಆದ್ರೂ ಬುದ್ಧಿ ಕಲಿಲ್ಲ. ಹೋದ ಗುಡಿಗೆ ಹೋಗಿದ ತಕ್ಷಣ ಅಲ್ಲಿರುವಂತ ಜನರು ಒಂದು ಕಡೆ ಪತ್ರಿಕೆಯಲ್ಲಿ ಬರ್ದೈತೆ ಅವನು ಸ್ವಂತ ಮಕ್ಕಳೇ ಸಾಯಿಸಿದ್ರು ಅಂತ ಐತೆ. ಇನ್ನೊಂದು ಪತ್ರಿಕೆಯಲ್ಲಿ ಏನ್ ಬರ್ದೈತೆ ಅಂದ್ರೆ ಅಲ್ಲಿರುವಂತ 2 ಹೆಸರು ಬರೆಯಲ್ಪಟ್ಟಿದ್ದೇನೆ, ಅವ್ರು ಸಾಯಿಸಿದ್ರು ಅಂತೈತೆ. ಯಾವ್ದು ಬೀಜನೋ ಯಾರು ಮಗ ಸಾಯಿಸಿದ್ರು ಇಲ್ಲ ಬೇರೆ ಸಾಯಿದ್ರು ಅದು ಕ್ಲಿಯರಿಟಿ ಇಲ್ಲ. ಎರಡು ಕಡೆ ಒಂದು ರೀತಿ ಬರ್ದಿದೆ, ಒಂದು ರೀತಿ ಅದು ಪರಿಶೀಲನೆ ಮಾಡುವಾಗ ಗೊತ್ತಾಗುತ್ತೆ ನಾವು ನೋಡುವಾಗ. ಏನ್ ಬೇರೆ ದೇವರು ಕರುಣೆ ಉಳ್ಳವನು ಪ್ರೇರೆ, ಮಾಡಬೇಕೆಂದಿಗೆ ಮನ ಮರುಗುವ ಆತನು. ಆದ್ರೆ ಆತನ ಕೋಪವು ತಣ್ಣಲ್ಲಿ ಮಾಡೋಷ್ಟು ನೀವು ತಣ್ಣಲ್ಲಿ ಮಾಡಬೇಕಲ್ವಾ? ಮನುಷ್ಯನಾದವ್ ನೀನ್ ಏನ್ ಮಾಡ್ಬೇಕು? ಆತನ ರೋಷಕ್ಕೆ ಸಿಗಾಕೊಳ್ಳಬಾರದು. ದೇವ್ರೆ ತಪ್ಪಾಗಿದೆ, ಮಕ್ಕಳು ತಪ್ಪು ಮಾಡ್ತಾರೆ, ಸಹಜ. ತಂದೆ ತಾಯಿ ಹತ್ರ ಬಂದು ಕ್ಷಮಾಪಣೆ ಕೇಳಬೇಕು. ನಾನು ಮಾಡಿದ್ದೆ ಸರಿ, ನೀನ್ ಮಾಡಿದ್ದು ತಪ್ಪು ಅಂತ ಅನ್ನಬಾರ್ದು ಪ್ರೇರೆ. ಮಕ್ಕಳೇ ತಂದೆ ತಾಯಿಯಿಂದ ಪ್ರೇರೆ. ನಾವು ಪಾಠ ಕಲಿಯೋದಕ್ಕೆ, ನಾವು ಬುದ್ಧಿ ಕಲಿಯೋದಕ್ಕೆ ಒಂದು 2 ಹೊಡಿಬೋದು. ದೇವರು ಕೂಡ ನಮ್ಮ ಜೀವಿತದಲ್ಲಿ ಪ್ರೇರೆ ನಾವು ಪರಿಶುದ್ಧರಾಗಿರ್ಬೇಕು, ನೀತಿವಂತರಾಗಿರ್ಬೇಕು, ನಿರ್ದೋಷಿಗಳಾಗಿರ್ಬೇಕು. ಜನರ ಮುಂದೆ ನನ್ನ ಮಾನಕ್ಕೆ, ನನ್ನ ಗೌರವಕ್ಕೆ ಅವಮಾನ ಬರಬಾರ್ದು ಅಂತ ನಮ್ಮನ್ನ ಶಿಕ್ಷಿಸ್ತಾನೆ ಪ್ರೇರೆ. ಪ್ರಪಂಚ ಶಿಕ್ಷಿಸುವಂತ ರೀತಿ ನೋಡಿ, ಒಂದು ರೀತಿ ಅವ್ರು ಕ್ಷಮಾಪಣೆ ಕೇಳಕ್ಕಾದ್ರೆ ಸಮಯ ಇದೆ. ಇವತ್ತು ಸಮಯ ಇದೆ, ನನ್ನ ಬದುಕುಪತ್ರಿ ಒಂದು ಚಾನ್ಸ್ ಕೊಡು ಅಂತ ಕೇಳ್ತಾರ ದೇವರು. ಮುಗ್ದಾಯ್ತು, ಭಸ್ಮ ಆಗೋದ್ರು, ಸುಟ್ಟೋದ್ರು, ಬರ್ಬಾದಾಗೋದ್ರು, ಗೋಡು ಬಂದ್ಬಿಟ್ರು, ಭಿಖಾರಿಗಳಾಗೋದ್ರು. ನಮಗ್ ಚಾನ್ಸ್ ಇದೆ ಅಲ್ವಾ? ನಮ್ಮ ಹತ್ರ ಸಮಯ ಇದೆ ಅಲ್ವಾ? ಸಮಯವು ಸಂಕೋಚವಾದದ್ದರಿಂದ ಲೋಕವನ್ನು ಅನುಭವಿಸದವನಂತೆ ಇರಬೇಕು. ತಕ್ಕೊಂಡದ್ದನ್ನು ತನ್ನದೆಂದು ಎಣಿಸದ ರೀತಿಯಲ್ಲಿ ಇರಬೇಕು. ಏನ್ ತಕ್ಕೊಂಡಿದ್ದೀವಿ ಬೇರೆ? ಏನೈತೆ ನಮ್ಮ ಹತ್ರ? ಕಾರ್ ಐತೆ, ಬಂದೈತೆ, ಏನೈತೆ? ಈ ಮರು ಜೀವನವನ್ನು ತಕ್ಕೊಂಡಿದ್ದೀವಿ ನಾವು ದೇವರಿಂದ. ತಗೊಂಡಿದೀವ? ಎಷ್ಟು ಜನಕ್ಕೆ ಮರುಜೀವನ ಸಿಕ್ಕೈತೆ? ಹೋದ್ವಾರ ಸಿಕ್ಕಿದೆ ಅನೇಕರಿಗೆ. 6 ಜನಕ್ಕೆ ಮರುಜೀವನ ಸಿಕ್ತು ಅಲ್ವಾ? ಮರುಜೀವನ ಸಿಕ್ತು. ಇದು ತನ್ನದಲ್ಲ, ಇದು ಯಾರದಲ್ಲ? ಇದು ನಮ್ದಲ್ಲ ಪ್ರೇರೆ. ಇದು ಯಾರ್ದು? ದೇವರು ಯೇಸು ಕ್ರಿಸ್ತನದ್ದು ಈ ಜೀವನ ಆಗಿದೆ ಪ್ರೇರೆ. ಆತನಿಂದ ನಾವು ಬಂದಿದ್ದೇವೆ, ಆತನಿಂದ ನಾವು ಮತ್ತೆ ಹುಟ್ಟಿದ್ದೇವೆ ಪ್ರೇರೆ. ಹುಟ್ಟಿದವನು ದೇವರಿಗೋಸ್ಕರ ಬದುಕಬೇಕು. ಪಾಪ ಮತ್ತು ಅಪರಾಧದ ದೆಸೆಯಿಂದ ಸತ್ತವರಾಗಿದ್ದ ನಮ್ಮನ್ನು ಎಂತಾರೆ ಯಾರಿಂದ ಬದುಕಿಸಿದನು? ಯೇಸು ಕ್ರಿಸ್ತನಿಂದ. ಆತನ ಮುಖವನ್ನು ನೋಡಿ ನಮ್ಮನ್ನು ಬದುಕಿಸ್ತಾರೆ. ಬೇರೆ ಬದಲಾಗ್ತಾರೆ. ಈ ವರ್ಷ ಬಿಡು 3 ವರ್ಷ ಫಲ ಕೊಟ್ಟಿಲ್ಲ, ಈ ವರ್ಷ ಬಿಡುದೇವೆ, ಬರೋ ವರ್ಷಕ್ಕೆ ನಾನು ಫಲ ಕೊಡ್ತಾನೆ. ಒಂದು ಚಾನ್ಸ್ ಕೊಡುವಂತ ದೇವರು ನಮಗೋಸ್ಕರ ಮೊರೆ ಇಡ್ತಾ ಇದ್ದಾರೆ. ಪವಿತ್ರಾತ್ಮನು ಮೊರೆ ಇಡ್ತಾ ಇದ್ದಾನೆ. ಮಾತಿಲ್ಲದ ನರಳಾಟದಿಂದ ಪವಿತ್ರಾತ್ಮನು ಮಾತಾಡ್ತಾ ಇದ್ದಾನೆ ದೇವ್ರ ಹತ್ರ. ಇವ್ರು ಏನ್ ಬೇಡ್ಕೋಬೇಕು ಗೊತ್ತಿಲ್ಲ ದೇವ್ರೆ. ಇವ್ರನ್ನ ಶ್ರಮಿಸು ದೇವ್ರೆ, ಇವ್ರನ್ನ ಕಾಪಾಡು ದೇವ್ರೆ, ಇವ್ರು ನಿನಗೋಸ್ಕರ ಉಪಯೋಗ ಆಗ್ಬೇಕು ದೇವ್ರೆ. ಇವರ ಹೃದಯಗಳನ್ನು ಬದಲಾಯಿಸಿ ದೇವ್ರೆ, ಇವರ ಕಠಿಣ ಹೃದಯವನ್ನು ತೆಗೆದಾಕಿ ನೀನು ಹೂವಾದಂತ ಹೃದಯವನ್ನು ಮಲಗುತ್ತೇವೆ ಅಂತ ದೇವ್ರ ಹತ್ರ ಪವಿತ್ರಾತ್ಮನು ಯೇಸು ಕ್ರಿಸ್ತನ ಮೊರೆ ಇಡ್ತಾ ಇದ್ದಾರೆ. ನಾವು ಕೂಡ ದೇವರ ಮೊರೆ ಇಡೋಣ. ನಿಜವಾಗ್ಲೂ ಬೇರೆ ದೇವರ ಚಿತ್ತಕ್ಕನುಸಾರವಾಗಿ ನೀವು ಏನಾದ್ರೂ ಬೇಡಿದ್ರೆ ಆತನು ಕೊಡ್ತಾನೆ ಪ್ರೇರೆ. ನಿಜವಾಗ್ಲೂ ಕೊಡ್ತಾನೆ, ಖಂಡಿತ. ನಾನು ಅನುಭವಿಸಿದ್ದೀನಿ ಪ್ರೇರೆ, ನಾನು ಅನುಭವಿಸಿದ್ದೀನಿ. ಅದು ಅನುಭವಿಸಿದವರಿಗೆ ಮಾತ್ರ ನಮ್ಗೆ ಗೊತ್ತಾಗುತ್ತೆ. ಆತ್ಮೀಯ ವಿಷಯದಲ್ಲಿ ಅಭಿವೃದ್ಧಿ ಆಗಿರೋರಿಗೆ ಅದು ವಿಷಯ ಗೊತ್ತಾಗುತ್ತೆ. ದೇವರಿಗೆ ಸ್ತೋತ್ರವಾಗಲಿ. ಇದುವರೆಗೂ ಸಮಯ ಕೊಟ್ಟಂತ ದೇವರಿಗೂ ಮತ್ತು ಸಹೋದರರಿಗೂ ನನ್ನ ವಂದನೆಗಳನ್ನು ಸಮರ್ಪಿಸುತ್ತಾ ನಾನು ಮಾತನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದ.
ದೇವರ ಪರಿಶುದ್ಧವಾದ ನಾಮಕ್ಕೆ ವಂದನೆಗಳನ್ನು ಸಲ್ಲಿಸೋನಾಗಿದ್ದೇನೆ. ಸೇರಿ ಬಂದಂಥ ನಿಮ್ಮೆಲ್ಲರಿಗೂ ಸಹ ಯೇಸು ಕ್ರಿಸ್ತನ ನಾಮದಲ್ಲಿ ವಂದನೆಗಳನ್ನು ಸಲ್ಲಿಸುತ್ತೇವೆ. ಅದ್ಭುತವಾದಂಥ ಮಾತುಗಳನ್ನು ನಾವು ಕೇಳಿದ್ದೇವೆ. ದೇವರಿಗೆ ವ್ಯತಿರೇಕವಾಗಿ ನಾವು ದೇವರಿಗೆ ವ್ಯತಿರೇಕವಾಗಿ ವಿರೋಧವಾಗಿ ನಾವು ನಿಲ್ಲುವುದಾದರೆ ದೇವರು ನಮ್ಮನ್ನು ಯಾವಾಗ ಹೆಂಗೆ ತೆಗಿಬೇಕು ಅಂತ ತೆಗೆದುಕೊಳ್ತಾರೆ. ಹಾಗಾಗಿ ಉತ್ತಮವಾದಂಥ ಮಾತುಗಳನ್ನು ಹಂಚಿಕೊಟ್ಟಿರುವಂಥ ಅಣ್ಣನವರಿಗೆ ನಮ್ಮ ಹೃದಯಪೂರ್ವಕವಾಗಿ ಸಭೆಯಿಂದ ನಮ್ಮ ವಂದನೆಗಳನ್ನು ಸಲ್ಲಿಸಲಾಗಿದೆ. ಈ ಸಮಯದಲ್ಲಿ ಚಿಕ್ಕ ಪ್ರಕಟಣೆ ಆ್ಯಕ್ಚುಲಿ ಹೋದ ವಾರ ಭಾನುವಾರದಲ್ಲೇ ಹೇಳಬೇಕಿತ್ತು, ಹೇಳಲಿಕ್ಕಾಗಿಲ್ಲ. ಈ